இன்றைக்கு தியானிப்பதற்காக ಈ ದಿನದ ಧ್ಯಾನಕ್ಕಾಗಿ வேத புத்தகத்தை கலாத்தியருக்கு எழுதின நிருபத்தை திருப்பிக் கொள்ளுங்க. ಗಲಾತ್ಯದವರಿಗೆ ಬರೆದ ಪತ್ರಿಕೆಗೆ ತಿರುಗಿಸಿಕೊಳ್ಳಿ. 4வது அதிகாரம் 4ನೇ ಅಧ್ಯಾಯ 19வது வசனம் 19ನೇ ವಚನ. அது படிப்பதற்கு முன்பதாக யார் வீட்டையாவது நான் மிஸ் பண்ணியிருந்தா கேலபுக்கு உங்க பேர்களை கொடுங்க. நாங்க வந்து உங்க வீட்டில் ಜಪತೆ செய்வோம். ಪ್ರಾರ್ಥನೆಗೋಸ್ಕರ ಯಾರ ಮನೆಯನ್ನಾದರೂ ಬಿಟ್ಟಿದ್ದರೆ ದಯವಿಟ್ಟು ನೀವು ಕಾಲೇಬನ ಬಳಿಯಲ್ಲಿ ನಿಮ್ಮ ಹೆಸರುಗಳನ್ನು ಕೊಡಿರಿ, ನಾವು ಬಂದು ನಿಮಗೋಸ್ಕರ ಪ್ರಾರ್ಥಿಸುತ್ತೇವೆ. நாங்க கேலண்டருக்காக வெயிட் பண்ணிட்டு இருக்கிறோம். ನಾವು ಕ್ಯಾಲೆಂಡರಿಗೋಸ್ಕರ ಕಾಯುತ್ತಿದ್ದೇವೆ. கேலண்டர் வந்த உடனே எல்லா வீட்டையும் நாங்க வந்து சந்திச்சு உங்க வீடுகளை நாங்கள் ஆசீர்வதிப்போம். ಕ್ಯಾಲೆಂಡರ್ ಬಂದ ಮೇಲೆ ನಾವು ಎಲ್ಲರ ಮನೆಗಳನ್ನು ಬಂದು ನಾವು ಎಲ್ಲರ ಮನೆಗಳಿಗೆ ಬಂದು ನಾವು ಸಂಧಿಸಿ ನಿಮ್ಮನ್ನು ನಾವು ಆಶೀರ್ವದಿಸುತ್ತೇವೆ. வெகு சீக்கிரத்துல ಬಹು ಬೇಗನೆ. Amen. ಆಮೆನ್. So we will start. ಗಲಾತ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 19ನೇ ವಚನವನ್ನು ಓದೋಣ. ನನ್ನ ಪ್ರಿಯ ಮಕ್ಕಳೇ, ಕ್ರಿಸ್ತನ ಸಾಮ್ಯ ರೂಪವು ನಿಮ್ಮಲ್ಲಿ ಉಂಟಾಗುವ ತನಕ ನಿಮಗೋಸ್ಕರ ತಿರುಗಿ ಪ್ರಸವ ವೇದನೆ ಪಡುತ್ತೇನೆ. Amen. ಆಮೆನ್. தமிழ்ல யாராவது ஒருத்தர் வாசிங்க. என் சிறு பிள்ளைகளே, கிறிஸ்து உங்களிடத்தில் உருவாகும் அளவும் உங்களுக்காக மறுபடியும் கர்ப்ப வேதனைப்படுகிறேன். ஆமென். கிறிஸ்து உங்களுக்குள்ள உருவாகும்படிக்கு நான் ಗರ್ಭ ವೇದನೆ ಪಡುகிறேன். ಕ್ರಿಸ್ತನ ಸಾರೂಪ್ಯವು ನಿಮ್ಮಲ್ಲಿ ಉಂಟಾಗುವ ತನಕ ನಿಮಗೋಸ್ಕರ ನಾನು ಗರ್ಭ ವೇದನೆ ಪಡುತ್ತೇನೆ. My dear children, ನನ್ನ ಮಕ್ಕಳೇ, for whom I am again in the pain of childbirth, ಕ್ರಿಸ್ತನ ಸಾಮ್ಯ ರೂಪ ತಿರುಗಿ ಪ್ರಸವ ವೇದನೆ, until Christ is formed in you. ಕ್ರಿಸ್ತನ ಸಾರೂಪ್ಯವು ನಿಮ್ಮಲ್ಲಿ ಉಂಟಾಗುವ ತನಕ. Amen. Amen. அப்போஸ்தலன் பவுல் சொல்றாரு, மறுபடியும் நான் பிரசவ வழிக்குள்ளாக போகிறேன். ஏனென்றால் கிறிஸ்து உங்களுக்குள்ள ಉರುವಾಗುಂಬಡಿಕಿ. ಅಪೊಸ್ತಲನಾದ ಪೌಲನು ಇಲ್ಲಿ ಹೇಳುತ್ತಿದ್ದಾನೆ, ತಿರುಗಿ ನಾನು ಪ್ರಸವ ವೇದನೆಗೆ ನಾನು ಹೋಗುತ್ತೇನೆ, ಯಾಕೆಂದರೆ ಕ್ರಿಸ್ತನ ಸಾರೂಪ್ಯವು ನಿಮ್ಮಲ್ಲಿ ಉಂಟಾಗುವಂತೆ. ಇದು மறுபடியும் ஒரு கிறிஸ்மஸின் செய்தி. ಇದು ಪುನಃ ಒಂದು ಕ್ರಿಸ್ಮಸ್ನ ಸಂದೇಶವಾಗಿದೆ. ಎಲ್ಲ ಗಮನமா என்ன ಕೇಳುங்க. ಬಹಳ ಗಮನವಾಗಿ ನನ್ನನ್ನು ಕೇಳಿರಿ. இந்த வார்த்தைகள் உங்களுக்குள்ள கிரியை செய்யட்டும். ಈ ವಾಕ್ಯಗಳು ನಿಮ್ಮಲ್ಲಿ ಕ್ರಿಯೆ ನಡೆಸಲಿ. அப்போஸ்தலன் பவுல் சொல்றாரு, ಅಪೊಸ್ತಲನಾದ ಪೌಲನು ಹೇಳುತ್ತಿದ್ದಾನೆ, ಗರ್ಭ ವೇದನೆಯೋಡ ಪ್ರಸವ ವೇದನೆಯೊಂದಿಗೆ ಕ್ರಿಸ್ತು ಉಂಗಲಕ್ಕುள்ள ಕ್ರೈಸ್ತನು ನಿಮ್ಮಲ್ಲಿ ಉರುವಾಗುಂಬಡಿಕೆ ರೂಪಿಸಲ್ಪಡುವಂತೆ ಅವರು ವಾಂಛಿಕ್கிறாரு, ಆತನು ಬಯಸುತ್ತಿದ್ದಾನೆ. ಆಮೆನ್. ದೇವನುடைய விருப்பம், ದೇವರ ಒಂದು ಅಪೇಕ್ಷೆಯು ಕ್ರಿಸ್ತನು எனக்குள்ள உருவாக வேண்டும் என்று சொல்லி ನನ್ನಲ್ಲಿ ರೂಪಿಸಲ್ಪಡಬೇಕು ಎಂಬುದಾಗಿ. அதுதான் உண்மையான ஒரு கிறிஸ்மஸ். ಅದೇ ನಿಜವಾದಂತ ಒಂದು ಕ್ರಿಸ್ಮಸ್ ಆಗಿದೆ. ஒரு பொய்யான கிறிஸ்மஸ்க்குள்ள நாம போக வேண்டாம். ಒಂದು ಸುಳ್ಳಾದ ಕ್ರಿಸ್ಮಸ್ ಅಲ್ಲಿ ನಾವು ಹಾದು ಹೋಗಬಾರದು. ஆடலும் பாடலும் கொண்டாட்டமும் எல்லாமே நல்லதுதான். ಆಟಗಳು ಪಾಠಗಳು ಆ ಒಂದು ಕೊಂಡಾಟ ಇವೆಲ್ಲದೂ ಒಳ್ಳೆಯದೇ. எதுவுமே ஆண்டவர் வேணான்னு சொல்லல. ಇದು ಯಾವುದು ದೇವರು ಬೇಡವೆಂದು ಹೇಳಲಿಲ್ಲ. நல்ல ಉடைகளை போடுவது தேவனுக்கு சந்தோஷமான ಕಾರ್ಯ. ಒಳ್ಳೆಯ ಉಡುಪುಗಳನ್ನು ಹಾಕುವುದು ದೇವರಿಗೆ ಸಂತೋಷವಾದಂತ ಕಾರ್ಯ. ಆರಾಧನೆ ದೇವರಿಗೆ ಸಂತೋಷமான ಕಾರ್ಯ. ಒಳ್ಳೆಯ ಆರಾಧನೆಯು ದೇವರಿಗೆ ಸಂತೋಷವಾದಂತ ಕಾರ್ಯ. ಕುಟುಂಬமாக ஒன்று சேர்ந்து சந்தோஷமா இருப்பது தேவனுக்கு பிரியமான ಕಾರ್ಯ. ಒಂದೇ ಕುಟುಂಬವಾಗಿ ಸೇರಿ ದೇವರಿಗೆ ಆ ರೀತಿಯಾಗಿರುವುದು ದೇವರಿಗೆ ಸಂತೋಷವಾದಂತ ಕಾರ್ಯ. ನಮ್ಮ ಬೇರೆ இடங்களுக்கு போய் பார்ப்பது எல்லாம் நல்லதுக்காக தான். ಬೇರೆ ಸ್ಥಳಗಳಿಗೆ ಹೋಗಿ ನಾವು ಅದನ್ನು ನೋಡಿ ಬರುವುದು ಇವೆಲ್ಲವೂ ದೇವರಿಗೆ ಒಳ್ಳೆಯ ಇಷ್ಟವಾದಂತ ಕಾರ್ಯ. ಉண்மையான ஒரு காரியத்தை விட்டுட்டு ಇವುகளை செய்யக்கூடாது. ಆದರೆ ನಿಜವಾದಂತ ಒಂದು ಕಾರ್ಯವನ್ನು ಬಿಟ್ಟು ಬೇರೆ ಕಾರ್ಯಗಳಾದಂತ ಇವುಗಳನ್ನು ನಾವು ಮಾಡಬಾರದು. Losing the main crux of the Christmas and doing everything else goes in vain. ಕ್ರಿಸ್ತನ ನಿಜವಾದಂತ ಒಂದು ಕ್ರಿಸ್ಮಸ್ ಆ ಒಂದು ಕಾರ್ಯವನ್ನು ಬಿಟ್ಟು ಮತ್ತೆ ಬೇರೆ ಕಾರ್ಯಗಳಿಗೆ ನಾವು ಹೋಗುವುದರಿಂದ ಅವೆಲ್ಲವೂ ವ್ಯರ್ಥವಾಗಿ ಹೋಗುತ್ತದೆ. ಆಮೆನ್. ಸೊ ಮೆಯ್ಯಾಗ ನಾಮ பிசாசிக்கு முன்பதாக ಯಾಮಾರ್ದು போனவர்களாய் இருக்கக்கூடாது. ನಾವು ಸೈತಾನನ ಮುಂದೆ ನಾವು ಮೋಸ ಹೋದವರಾಗಿ ಇರಬಾರದು. ಆಮೆನ್. நாம் விழிப்பு உணர்வு உள்ளவர்களாகவும் அறிந்தவர்களாகவும்
நாம் இருக்க வேண்டும். ನಾವು ಎಚ್ಚರಿಕೆಯ ಪ್ರಜ್ಞೆಯುಳ್ಳವರಾಗಿಯೂ ನಾವು ಸತ್ಯಾಂಶವನ್ನು ಅರಿತವರಾಗಿಯೂ ಇರಬೇಕು. Amen. ಆಮೆನ್. Christmas is something but Christ living inside of you. ಆ ಒಂದು ಕ್ರಿಸ್ಮಸ್ ಹಬ್ಬವು ಬೇರೆ ಯಾವುದಿಲ್ಲ, ಕ್ರೈಸ್ತನು ನಮ್ಮಲ್ಲಿ ಜೀವಿಸುವುದು. Amen. ಆಮೆನ್. அதுக்கு தான் ஒவ்வொரு கிறிஸ்மஸும் ஒரு விசேஷித்தமான ஒரு கிறிஸ்மஸ். ಆದ್ದರಿಂದಲೇ ಪ್ರತಿಯೊಂದು ಕ್ರಿಸ್ಮಸ್ ಒಂದು ವಿಶೇಷವಾದಂತಹ ಕ್ರಿಸ್ಮಸ್ ಹಬ್ಬವಾಗಿದೆ. ஒரு கிறிஸ்மஸ் கூட பழைய கிறிஸ்மஸ் கிடையாது நமக்கு. ಒಂದು ಕ್ರಿಸ್ಮಸ್ ಹಬ್ಬವು ಹಳೆಯ ಕ್ರಿಸ್ಮಸ್ ಆಗಿ ನಮಗಿರುವುದಿಲ್ಲ. 2000 வருஷங்களுக்கு முன்பதாக அவர் மாம்சீகமாக அவர் இந்த பூமியில பிறந்ததை நம்ம கிறிஸ்மஸ் என்று கொண்டாடுகிறோம். 2000 ವರ್ಷಗಳ ಹಿಂದೆ ಆತನು ಭೂಮಿಯಲ್ಲಿ ಬಂದು ಜನಿಸಿದಂತಹ ದಿನವನ್ನು ನಾವು ಕ್ರಿಸ್ಮಸ್ ಹಬ್ಬವಾಗಿ ನಾವು ಆಚರಿಸುತ್ತೇವೆ. அந்த நாளை நினைத்து நாம கொண்டாடவில்லை. ಆ ದಿನವನ್ನು ನೆನೆದು ನಾವು ಕೊಂಡಾಡುವುದಿಲ್ಲ. நேற்று யாரோ ஒரு மனசுல இயேசு பிறந்தாரு. ನಿನ್ನೆ ಯಾರೋ ಒಬ್ಬರ ಮನಸ್ಸಿನಲ್ಲಿ ಯೇಸು ಕ್ರಿಸ್ತನು ಜನಿಸಿದನು. இன்னைக்கு காலையில யாரோ ஒரு மனசுல இயேசு பிறந்தாரு. ಇಂದು ಮುಂಜಾನೆ ಯಾರೋ ಒಬ್ಬರ ಮನಸ್ಸಿನಲ್ಲಿ ಯೇಸು ಕ್ರಿಸ್ತನು ಜನಿಸಿದನು. இப்போ இந்த நிமிஷத்துல யாரோ ஒரு மனசுல இயேசு பிறந்தாரு. ಈ ಒಂದು ನಿಮಿಷದಲ್ಲಿ ಯಾರೋ ಒಬ್ಬರ ಮನಸ್ಸಿನಲ್ಲಿ ಯೇಸು ಕ್ರಿಸ್ತನು ಜನಿಸಿದನು. ஒவ்வொரு நாளும் அவர் ஒவ்வொரு மனதில் அவர் பிறந்து கொண்டே இருக்கிறார். ಪ್ರತಿ ದಿನವೂ ಯಾರೋ ಒಬ್ಬರ ಮನಸ್ಸಿನಲ್ಲಿ ಆತನು ಹುಟ್ಟುತ್ತಲೇ ಇದ್ದಾನೆ. We are not celebrating the Christmas of 2000 years back. We are celebrating Christmas that every day that Christ is being born in somebody's heart every minute. ನಾವು ಯಾವುದೋ 2000 ವರ್ಷಗಳ ಹಿಂದೆ ಕ್ರಿಸ್ತನು ಹುಟ್ಟಿದಂತಹ ಹುಟ್ಟು ಹಬ್ಬವನ್ನು ನಾವು ಆಚರಿಸುತ್ತಿಲ್ಲ. ಪ್ರತಿ ದಿನವೂ ಯೇಸು ಕ್ರಿಸ್ತನು ಪ್ರತಿ ನಿಮಿಷವೂ ಯಾರೋ ಒಬ್ಬರ ಮನಸ್ಸಿನಲ್ಲಿ ಹುಟ್ಟುತ್ತಿರುವಂತಹ ಆ ಜನನ ದಿನವನ್ನು ನಾವು ಆಚರಿಸುತ್ತಿದ್ದೇವೆ. பிலாத்து கேட்கிறாரு, நீ உண்மையாகவே ராஜாவா? ಆದ್ದರಿಂದ ಅಲ್ಲಿ ರಾಜನಾದಂತ ಪಿಲಾತನು ಕೇಳುತ್ತಾನೆ, ನೀನ್ ನಿಜವಾದಂತ ರಾಜನ? அப்ப இயேசு சொல்றாரு, என்னுடைய ராஜ்யம் இது இல்ல. ಆದ್ದರಿಂದ ಯೇಸು ಕ್ರಿಸ್ತನು ಹೇಳುತ್ತಾನೆ, ನನ್ನ ರಾಜ್ಯವು ಇದಲ್ಲ. ಆಮೆನ್. என்னுடைய ராஜ்யம் வேற. ನನ್ನ ರಾಜ್ಯವು ಬೇರೆಯಾಗಿದೆ. ಅದು ಎದು? ಅದು ಯಾವುದು? ಅದು உள்ளம். ಮನುಷ್ಯனுடைய உள்ளம் தான் தேவனுடைய ராஜ்யம். ಅದು ಮನುಷ್ಯನ ಹೃದಯವು ದೇವರ ರಾಜ್ಯವಾಗಿದೆ. அதுதான் சொல்றாரு, இதுதான் தேவனுடைய ஆலயம். ಆದ್ದರಿಂದಲೇ ಹೇಳುತ್ತಿದ್ದಾನೆ, ಇದೇ ಮನುಷ್ಯನ ಹೃದಯವೇ ದೇವರ ಆಲಯವಾಗಿದೆ. இந்த உலகத்தின் ராஜா அல்ல. ಈ ಲೋಕದ ಅರಸನಲ್ಲ. அவர் உன்னுடைய ராஜாவும் என்னுடைய ராஜாவுமா இருக்கிறார். ಆತನು ನಿನ್ನ ಅರಸನಾಗಿಯೂ ನನ್ನ ಅರಸನಾಗಿಯೂ ಇದ್ದಾನೆ. ஒவ்வொரு மனதிலும் அவர் பிறந்து கொண்டே இருக்கிறார். ಹಾಗಾದರೆ ಆತನು ಪ್ರತಿಯೊಬ್ಬೊಬ್ಬರ ಮನಸ್ಸಿನಲ್ಲಿ ಹುಟ್ಟುತ್ತಲೇ ಇದ್ದಾನೆ. ஹalleluya. ಹಲ್ಲೆಲೂಯಾ. ಪೌಲ್ சொல்றாரு, ಆದ್ದರಿಂದ ಪೌಲನು ಹೇಳುತ್ತಿದ್ದಾನೆ, கிறிஸ்து உனக்குள்ள உருவாகி கொண்டிருக்கிறார். ಕ್ರೈಸ್ತನು ನಿನ್ನಲ್ಲಿ ರೂಪಿಸಲ್ಪಡುತ್ತಿದ್ದಾನೆ. ಅದಕ್ಕೆ ನಾನು ಪ್ರಸವ ವಲಿಪೆನೆ. ಆದ್ದರಿಂದ ಅದಕ್ಕೆ ನಾನು ಪ್ರಸವ ವೇದನೆಯನ್ನು ಹೊಂದುತ್ತಿದ್ದೇನೆ. I go through the pain so that he is formed in you. ಆತನು ನಿನ್ನಲ್ಲಿ ರೂಪಿಸಲ್ಪಡುವುದರಿಂದ ನಾನು ಪ್ರಸವ ವೇದನೆಯನ್ನು ಹೊಂದುತ್ತಿದ್ದೇನೆ. ஹalleluya. ஹalleluya. பாருங்க, பவுல் இன்னொருத்தருடைய ஆலயத்துல இயேசு உருவாவதற்கு இவர் வலியை சுமக்கிறார். ನೋಡಿ, ಪೌಲನು ಇನ್ನೊಬ್ಬರ ಹೃದಯದಲ್ಲಿ ಯೇಸು ಕ್ರಿಸ್ತನು ರೂಪಿಸುವುದು, ಆ ಒಂದು ರೂಪಿಸಲ್ಪಡುವುದಕ್ಕೆ ಈತನು ಅವರ ಒಂದು ಪ್ರಸವ ವೇದನೆಯನ್ನು ಈತನು ಹೊಂದುತ್ತಿದ್ದಾನೆ. ಆಮೆನ್. ಆಮೆನ್. அவங்க இருந்தாதான வளர முடியும். ಆತನಿದ್ದರೆ ಇವರು ಬೆಳೆಯಲು ಸಾಧ್ಯ. ಆಮೆನ್. ಆಮೆನ್. இந்த நேரத்துல ஜெபிச்சு கொள்ளுங்க. ಈ ಸಮಯದಲ್ಲಿ ಪ್ರಾರ್ಥಿಸಿಕೊಳ್ಳಿರಿ. ಆಲಿಸ್ ಹಾಸ್ಪಿಟಲ್ இருக்கிறாங்க. ಆಲಿಸ್ ಹಾಸ್ಪಿಟಲ್ ಇದ್ದಾಳೆ. ನೈಟ್ she got a child birth pain. ನಿನ್ನೆ ರಾತ್ರಿ ಆಕೆ ಆ ಪ್ರಸವ ವೇದನೆಯನ್ನು ಹೊಂದಿಕೊಂಡಳು. இப்போ she is in pain. ಈಗಲೂ ಸಹ ಆಕೆ ಆ ಒಂದು ಪ್ರಸವ ವೇದನೆಯಲ್ಲಿ ಇದ್ದಾಳೆ. Pray for her. ಆಕೆಗೋಸ್ಕರ ಪ್ರಾರ್ಥಿಸಿಕೊಳ್ಳಿರಿ. But now the baby is formed completely. ಈಗ ಆ ಒಂದು ಮಗು ಪೂರ್ತಿಯ ಪರಿಪೂರ್ಣವಾಗಿ ರೂಪಿಸಲ್ಪಟ್ಟಿದೆ. ஆனா அந்த குழந்தை பூர்ணமாய் வளருவதற்கு அவங்க அங்க பிறக்கணும். ಆದರೆ ಆ ಮಗು ಪೂರ್ಣವಾಗಿ ಪರಿಪೂರ್ಣವಾಗಿ ಬೆಳೆದಿರುವುದಕ್ಕೆ ಅದು ಹುಟ್ಟಬೇಕು. Amen. ಆಮೆನ್. She should conceive first so that the baby is grown fully. ಆಕೆಯು ಮೊದಲನೇದಾಗಿ ಮಗು ಬೆಳೆಯುವುದಕ್ಕೆ ಗರ್ಭ ಧರಿಸಬೇಕು. ಆಮೆನ್. ಆಮೆನ್. அப்ப நமக்குள்ள இயேசு முதலாவது பிறக்கணும்.
ಆದ್ದರಿಂದ ನಮ್ಮಲ್ಲಿ ಯೇಸು ಕ್ರಿಸ್ತನು ಮೊದಲನೆಯದಾಗಿ ಹುಟ್ಟಬೇಕು. அப்போ எப்போ இயேசு எனக்குள்ள பிறக்கிறாரோ, ಯೇಸು ಕ್ರಿಸ್ತನು ಯಾವಾಗ ನನ್ನಲ್ಲಿ ಹುಟ್ಟುತ್ತಾನೋ அப்போதான் அவர் முழுமை அடைய முடியும். ಆಗ ತಾನೇ ಅದು ಪರಿಪೂರ್ಣತೆಯನ್ನು ಹೊಂದಿಕೊಳ್ಳುತ್ತದೆ. அப்போஸ்தலன் பவுலுடைய ஆசை என்னன்னா, தேவனுடைய ஆசை என்னன்னா, அந்த பிறந்த இயேசு இன்னும் குழந்தையா இல்லாதபடிக்கு உங்களுக்குள்ள பரிபூர்ணம் அடையும்படிக்கு அவர் வாஞ்சிக்கிறார். ಇಲ್ಲಿ ಅಪೊಸ್ತಲನಾದ ಪೌಲನ ಆಸೆಯು, ದೇವರ ಆಸೆಯು ಏನೆಂದರೆ ಆ ಹುಟ್ಟಿದಂತಹ ಒಂದು ಮಗು ಇನ್ನೂ ಒಂದು ಪರಿಪೂರ್ಣತೆಯನ್ನು ಹೊಂದಿಕೊಳ್ಳಬೇಕು, ಅದು ಹಾಗೆ ಮಗುವಾಗಿ ಇರಬಾರದು ಎಂಬುದೇ. ಆಮೆನ್. இன்னைக்கு கூட குழந்தை இயேசுன்னு சொல்லிட்டு நம்ம பார்க்கறாங்க. ಇಂದು ಸಹ ನಾವು ಯೇಸು ಕ್ರಿಸ್ತನು ಒಬ್ಬ ಮಗು ಎಂಬುದಾಗಿ ನೋಡುತ್ತೇವೆ. ஆனால் வேதம் சொல்லுகிறது பரிபூர்ணம் அடைய வேண்டும் என்பது அவருடைய வாஞ்சை. ಆದರೆ ವೇದದಲ್ಲಿ ಹೇಳಲ್ಪಟ್ಟಿದೆ ಪರಿಪೂರ್ಣತೆಯನ್ನು ಹೊಂದಿಕೊಳ್ಳುವುದು ಆತನ ಬಯಕೆಯಾಗಿದೆ. இப்போ எனக்கு 30 ವಯಸ್ಸು ஆயிட்டு பிறகு நான் குழந்தை மாதிரி செஞ்சுட்டு தான் நீங்க என்ன சொல்லுவீங்க? ಈಗ ನನಗೆ 30 ವರ್ಷಗಳಾದ ಮೇಲೆ ಮಗುವಿನ ಹಾಗೆ ನಾನಿದ್ದರೆ ನೀವೇನು ಹೇಳುತ್ತೀರಾ? வளர்ச்சி இல்ல, ಬೆಳವಣಿಗೆ ಇಲ್ಲ, ஹாஸ்பிடலுக்கு கூட்டிட்டு போங்க, ಆಸ್ಪತ್ರೆಗೆಲ್ಲಾದರೂ ಇವರನ್ನು ತೋರಿಸಬೇಕು. 30 ವಯಸ್ಸಿಗೆ ತಕ್ಕದ மாதிரி ಇವರು நடக்க மாட்டேங்கிறாரு. 30 ವರ್ಷಗಳಿಗೆ ತಕ್ಕಂತೆ ಈತನು ನಡೆದುಕೊಳ್ಳುವುದಿಲ್ಲ. something abnormal, ಯಾವುದೋ ಒಂದು ಹೆಚ್ಚು ಕಡಿಮೆ ಆಗಿದೆ. ஏன்னா 30 ವಯಸ್ಸಿಗೆ இருக்கிறவங்க 30 ವಯಸ್ಸ போல நடந்து கொள்ளணும். ಯಾಕೆಂದರೆ 30 ವರ್ಷ ಉಳ್ಳವರು 30 ವರ್ಷ ಉಳ್ಳವರಾಗಿ ನಡೆದುಕೊಳ್ಳಬೇಕು. ಯೇಸು ಕ್ರಿಸ್ತ ಉನக்குள்ள பிறந்திருந்தால், ಹಾಗಾದ್ರೆ ಯೇಸು ಕ್ರಿಸ್ತನು ನಿನ್ನಲ್ಲಿ ಜನಿಸಿದರೆ அந்த இயேசு உனக்குள்ள வளர்ந்து முழுமை அடைய வேண்டும் என்று அப்போஸ்தலன் பவுல் இங்கே எழுதுகிறார். ಆ ಯೇಸು ಕ್ರಿಸ್ತನು ಬೆಳೆದು ಪರಿಪೂರ್ಣತೆಯನ್ನು ಹೊಂದಿಕೊಳ್ಳಬೇಕು ಎಂಬುದಾಗಿ ಅಪೊಸ್ತಲನಾದ ಪೌಲನು ಬಯಸುತ್ತಿದ್ದಾನೆ. ಆಮೆನ್. I just wanted to compare this with Mary. ಇದನ್ನು ನಾನು ಮರಿಯಳಿಗೆ ನಾನು ಹೋಲಿಸುತ್ತೇನೆ. பரிசுத்த ஆவியானவர் தேவ தூதர் வந்து சொல்லிட்டாரு, இனி நீ கர்ப்பம் தரிப்ப உனக்குள்ள ஒரு குழந்தை உண்டாகும், அவர் இந்த உலகத்தின் ரட்சகர் என்று அவர் சொல்லிட்டாரு. ಪರಿಶುದ್ಧಾತ್ಮನು ಮರಿಯಳಿಗೆ ಬಂದು ಹೇಳಿದನು, ನೀನು ಗರ್ಭವನ್ನು ಧರಿಸುತ್ತೀಯಾ, ನಿನ್ನಲ್ಲಿ ಒಂದು ಮಗು ರೂಪಿಸಲ್ಪಡುತ್ತದೆ ಎಂಬುದಾಗಿ. Amen. Amen. But you know the pain that she went through. அவங்க போன வழி உங்களுக்கு தெரியுமா? ಆದರೆ ಆಕೆಯು ಹೋದಂತ ನೋವಿನ ದಾರಿ ನಿಮಗೆ ಗೊತ್ತೇ? உடனே வந்து திருமணம் ஆகாத ஒரு பெண் இடத்துல வந்துட்டு நீ கர்ப்பம் தருப்பாய், நீ குழந்தையை பெற்றெடுப்பாய் அப்படின்னு சொன்ன உடனே அவங்களுக்கு ஒரு ஷாக்கிங் நியூஸ். ಅವಿವಾಹಿತೇ ಆದಂತ ಒಬ್ಬ ಹೆಂಗಸಿನ ಬಳಿಯಲ್ಲಿ ಬಂದು ನೀನು ಗರ್ಭ ಧರಿಸಿ ಒಬ್ಬ ಮಗುವನ್ನು ಹೆರುತ್ತೀಯಾ ಎಂಬುದಾಗಿ ಹೇಳುವಾಗ ಆಕೆಗೆ ಬಹಳ ಅದು ಆಶ್ಚರ್ಯಾಗಿತ್ತು. It's not a good news. ಇದು ಆಕೆಗೆ ಒಂದು ಒಳ್ಳೆಯ ಸುದ್ದಿ ಅಲ್ಲ. வேதம் சொல்லுகிறது it's a good news. ವೇದದಲ್ಲಿ ಹೇಳಲ್ಪಟ್ಟಿದೆ ಇದು ಒಂದು ಶುಭ ಸಂದೇಶ ಎಂಬುದಾಗಿ. ಅವಳಿಗೆ ಇದು ಒಂದು ಗುಡ್ ನ್ಯೂಸ್ ಇಲ್ಲ. ಆದರೆ ಆಕೆಗೆ ಇದು ಶುಭ ಸಂದೇಶವಲ್ಲ. It's a shocking news. ಆಕೆಗೆ ಒಂದು ಅಚ್ಚರಿಯನ್ನು ತರುವಂತ ಸಂದೇಶವಾಗಿದೆ. ಅಯ್ಯೋ ಇದು ಎಪ್ಪಡಿ ಆகும், ಅಯ್ಯೋ ಇದು ಹೇಗೆ ನಡೆಯಲು ಸಾಧ್ಯ, ಎಪ್ಪಡಿ நடக்கும், ಇದು ಹೇಗೆ ನಡೆಯಲು ಸಾಧ್ಯ, ஒரு ಭಯ கொண்டு வருகிற ஒரு காரியம், ಒಂದು ಭಯವನ್ನು ತರುವಂತ ಒಂದು ಕಾರ್ಯವಾಗಿತ್ತು. ಆಮೆನ್. ಆಮೆನ್. ஆனால் மரியாள் சொன்ன வார்த்தை என்னன்னா, ಮರಿಯಳು ಹೇಳಿದಂತ ವಾಕ್ಯವೇನೆಂದರೆ, ಇದು ಉಮ್ಮುடைய சித்தம் உண்டாகட்டும், ಇದು ನಿಮ್ಮ ಚಿತ್ತದಂತೆ ಉಂಟಾಗಲಿ. ಆಮೆನ್. ಆಮೆನ್. நீங்க இயேசு கிறிஸ்து உங்களுக்குள்ள வரும்பொழுது ಅನೇಕ ಎದುರ್ಪುಗಳು ಉங்களுக்குள்ள வரும். ಯೇಸು ಕ್ರಿಸ್ತನು ನಿಮ್ಮಲ್ಲಿ ಬರುವಾಗ ಅನೇಕ ವಿರೋಧಗಳು ನಿಮ್ಮಲ್ಲಿ ಬರುತ್ತದೆ. ಅದು நல்ல செய்தி அல்ல மற்றவர்களுக்கு, ಅದು ಬೇರೆಯವರಿಗೆ ಶುಭ ಸಂದೇಶವಲ್ಲ. இயேசு கிறிஸ்து உனக்குள்ள பிறப்பது எல்லாருக்கும் ஒரு நல்ல செய்தி அல்ல. ಯೇಸು ಕ್ರಿಸ್ತನು ನಿನ್ನಲ್ಲಿ ಜನಿಸುವುದು ಎಲ್ಲರಿಗೂ ಅದು ಒಂದು ಒಳ್ಳೆಯ ಶುಭ ಸಂದೇಶವಲ್ಲ. சில பேருக்கு பிடிக்கும், சில பேருக்கு பிடிக்காது. ಕೆಲವರಿಗೆ ಹಿಡಿಸುತ್ತದೆ, ಕೆಲವರಿಗೆ ಹಿಡಿಸುವುದಿಲ್ಲ. ஆனால் மரியாளோ அவள் நினைத்ததெல்லாம் ஒன்றுதான், உம்முடைய சித்தம் ನೆರವೇರட்டும் ಆಂಡವರೇ. ಆದರೆ ಮರಿಯಳು ಆಕೆಯು ಅಂದುಕೊಂಡಿದ್ದೆಲ್ಲ ಒಂದೇ, ನಿಮ್ಮ ಚಿತ್ತವು ನೆರವೇರಲಿ ಕರ್ತನೆ. The moment she conceived, ಆಕೆಯು ಗರ್ಭ ಧರಿಸಿದ ತಕ್ಷಣವೇ she made sure that she will give birth to Jesus. ಆ ಒಂದು ತಕ್ಷಣ ಆಕೆಯು ಯೇಸು ಕ್ರಿಸ್ತನಿಗೆ ಜನನವನ್ನು ಕೊಡುತ್ತೇನೆ ಎಂಬುದಾಗಿ ಅಂದುಕೊಂಡಳು. ಆಮೆನ್. ಆಮೆನ್. ஆண்டவர் கொடுத்த அந்த குழந்தையை நான் பெற்று எடுப்பேன் என்ற ஒரு தீர்மானத்துக்குள்ள அவங்க வந்ததை நம்ம பார்க்கிறோம். ದೇವರು ಕೊಟ್ಟಂತ ಈ ಒಂದು ಮಗುವನ್ನು ನಾನು ಅದನ್ನು ಗರ್ಭ ಧರಿಸಿ ಜನಿಸುತ್ತೇನೆ ಎಂಬುದಾಗಿ ಆಕೆ ಒಂದು ತೀರ್ಮಾನಕ್ಕೆ ಬಂದಳು. ಆಮೆನ್. ಆಮೆನ್. And she did it. ಆಕೆ ಅದನ್ನು ಮಾಡಿದಳು. ಆದ್ರೆ ನೀವು போன process பாத்தீங்கன்னா, ಆದರೆ ಅದರಲ್ಲಿ ಹೋದಂತ ಒಂದು ದಾರಿಯನ್ನು ನೋಡಿದರೆ it was very difficult.
difficult. ಅದು ಬಹಳ ಕಷ್ಟಕರವಾದದ್ದು. முதலாவது ஜனங்களை சந்திப்பதற்கு ஒரு பயம் இருந்துச்சு. ಮೊದಲನೇದಾಗಿ ಜನರನ್ನು ಸಂಧಿಸುವುದಕ್ಕೆ ಒಂದು ಭಯವಿತ್ತು. ஜனங்க எதிர்த்தாங்க, ಜನರು ಅದಕ್ಕೆ ವಿರೋಧಿಸಿದರು, அதுக்கு போராடினாங்க. ಅದಕ್ಕೋಸ್ಕರ ಹೋರಾಡಿದರು. ஆனா குழந்தைய வளர பாதுகாத்து கொண்டாங்க. ಆದರೆ ಮಗುವನ್ನು ಬೆಳೆಯಲು ಕಾಪಾಡಿಕೊಂಡರು. அந்த குழந்தை அப்படியே இருக்கல, ಆ ಮಗು ಹಾಗೆ ಇರಲಿಲ್ಲ. அந்த குழந்தைய வளர செய்தாங்க. ಆ ಮಗುವನ್ನು ಬೆಳೆಯುವಂತೆ ಮಾಡಿದರು. குழந்தைக்கு தேவையான எல்லா காரியத்தையும் அவங்க கொடுத்தாங்க. ಆ ಮಗುವಿಗೆ ಬೇಕಾದಿದ್ದಂತ ಎಲ್ಲಾ ಕಾರ್ಯವನ್ನು ಆಕೆ ಕೊಟ್ಟಳು. That baby was growing. ಆ ಮಗು ಬೆಳೆಯುತ್ತಿತ್ತು. ಆனா வெளியோ, ಆದರೆ ಹೊರಗಡೆ பெரிய பிரச்சனை, ದೊಡ್ಡ ಸಮಸ್ಯೆ. ஆனா உள்ளோ, ಆದರೆ ಒಳಗಡೆ அவன் அந்த குழந்தையை பாதுகாத்து ಆ கொண்டான். ಮಗುವನ್ನು ಆಕೆಯು ಕಾಪಾಡುತ್ತಿದ್ದಳು. ஜனங்க தெரிஞ்சா இப்போ கல் எடுத்து அடிச்சு சாகடிப்பாங்க. ಜನರಿಗೆ ತಿಳಿದರೆ ಈಗ ಕಲ್ಲೆಸೆದು ಕೊಲ್ಲುತ್ತಾರೆ. ஆனா அவன் அதை பாதுகாத்து கொண்டாள். ಆದರೆ ಆಕೆಯು ಅದನ್ನು ಕಾಪಾಡಿಕೊಂಡಳು. யோசேப்பு தெரிஞ்சா விட்டு போயிடுவாரு. ಯೋಸೇಫನಿಗೆ ತಿಳಿದರೆ ಬಿಟ್ಟು ಹೋಗುತ್ತಾನೆ. ஆனா தேவன் யோசேப்போட இருதயத்துல பேசி அந்த இருதயத்தை மாற்றினாரு. ಆದರೆ ದೇವರು ಯೋಸೇಫನ ಒಂದು ಹೃದಯದಲ್ಲಿ ಮಾತನಾಡಿ ಹೃದಯವನ್ನು ಬದಲಾಯಿಸಿದನು. அது மட்டுமல்ல, ಅದು ಮಾತ್ರವಲ್ಲ, ಹೇರೋದ್ ರಾಜ எப்படியாவது இந்த குழந்தையை சாகடிக்கணும்னு நினைச்சாரு. ಹೇರೋದನು ಹೇಗಾದ್ರೂ ಮಾಡಿ ಈ ಮಗುವನ್ನು ಸಾಯಿಸಬೇಕೆಂಬುದಾಗಿ ಅಂದುಕೊಂಡನು. அது மட்டுமல்ல, ಅದು ಮಾತ್ರವಲ್ಲ, ஒரு இடத்துல தங்கி இருப்பதற்கு வீடும் இல்ல. ಇವರು ಒಂದು ಸ್ಥಳದಲ್ಲಿ ಇರುವುದಕ್ಕೆ ಮನೆಯೂ ಇಲ್ಲ. ஏன்னா அந்த குழந்தையை பாதுகாக்கணும். ಯಾಕಂದ್ರೆ ಆ ಮಗುವನ್ನು ಕಾಪಾಡಬೇಕು. அப்போ உள்ள குழந்தை வளருது, ಆಗ ಒಳಗಡೆ ಮಗು ಬೆಳೆಯುತ್ತಿದೆ. ஆனா வெளிய சூழ்நிலையோ நல்ல சூழ்நிலை இல்ல. ಆದರೆ ಹೊರಗಡೆಯ ಒಂದು ಸನ್ನಿವೇಶಗಳು ಒಳ್ಳೆಯ ಸನ್ನಿವೇಶಗಳಿಲ್ಲ. ಆದರೂ ಸಹ குழந்தையை பெற்றெடுப்பதற்கு, ಆ ಮಗುವನ್ನು ಹೆತ್ತುವುದಕ್ಕೆ மரியாள் போன எல்லா அனுபவங்களும், ಮರಿಯಳು ಹೋದಂತ ಎಲ್ಲ ಅನುಭವಗಳು ಅದು ವಲಿಯಾ இருந்தது. ಅದು ನೋವಿನ ಅನುಭವವಾಗಿತ್ತು. Sometimes to give birth to Jesus in your life, it takes a whole lot of things to do. ಆ ಅನೇಕ ಸಮಯಗಳಲ್ಲಿ ನಾವು ಯೇಸು ಕ್ರಿಸ್ತನನ್ನು ನಮ್ಮ ಹೃದಯದಲ್ಲಿ ಜನಿಸಬೇಕಾದರೆ ಅನೇಕ ಒಂದು ಕಾರ್ಯಗಳ ಮಧ್ಯದಲ್ಲಿ ನಾವು ಹಾದು ಹೋಗಬೇಕಾಗಿದೆ. ಆಮೆನ್. ಆಮೆನ್. உங்களுக்குள்ள இயேசுவை பெற்றெடுப்பதற்கு, ನಿಮ್ಮಲ್ಲಿ ಯೇಸು ಕ್ರಿಸ್ತನನ್ನು ಜನಿಸುವುದಕ್ಕೆ ಅನೇಕ வழிகள் நம்ம போக வேண்டியதா இருக்கு. ಅನೇಕ ನೋವಿನ ದಾರಿಗಳಲ್ಲಿ ನಾವು ಹೋಗಬೇಕಾಗಿದೆ. ஏன்னா, ಯಾಕೆಂದರೆ எப்ப சமாதானமா இருக்கணும்னு நினைப்பீங்களோ, ನೀವು ಯಾವಾಗ ಸಮಾಧಾನವಾಗಿರಬೇಕು ಎಂಬುದಾಗಿ ಅಂದುಕೊಳ್ಳುತ್ತೀರೋ வருவாலாம் எதனா சண்டை புடிச்சிட்டு போவோம். ಆಗ ಹೋಗುವವರು ಬರುವವರೆಲ್ಲರೂ ಒಂದು ಜಗಳ ಮಾಡಿ ಹೋಗುತ್ತಾರೆ. எப்ப நான் இயேசுவை வளர்க்கணும்னு நான் நினைக்கிறேனோ, ಯಾವಾಗ ಯೇಸು ಕ್ರಿಸ್ತನನ್ನು ನನ್ನಲ್ಲಿ ಬೆಳೆಸಬೇಕು ಎಂಬುದಾಗಿ ಅಂದುಕೊಳ್ಳುತ್ತೇನೋ, அதெல்லாம் கலாரிட்டு போவான். ಆಗ ಬೇರೆಯವರು ಬಂದು ಅದನ್ನೆಲ್ಲ ಒಂದು ಬಾಧಿಸಿ ಹೋಗುತ್ತಾರೆ. ಆಮೆನ್. எப்ப நான் இயேசுவை வளர்க்கணும்னு நினைக்கிறேனோ, ಯಾವಾಗ ಯೇಸು ಕ್ರಿಸ್ತನನ್ನು ಬೆಳೆಸಬೇಕೆಂಬುದಾಗಿ ಅಂದುಸುತ್ತೇನೆ, பிரச்சனைகள் எழும்பும். ಆಗ ಅನೇಕ ಸಮಸ್ಯೆಗಳು ಉದ್ಭವಿಸುತ್ತದೆ. அப்பதான் ஒருத்தன் வந்து சும்மா திட்டிட்டு போவான். ಆಗ ಒಬ್ಬನು ಬಂದು ಸುಮ್ಮನೆ ಬೈದು ಹೋಗುತ್ತಾನೆ. அப்பதான் ஏதாவது சூழ்நிலைகள் நேர்மாறாய் மாறும். ಆಗಲೇ ನಮಗೆ ವಿರೋಧವಾದಂತಹ ಸನ್ನಿವೇಶಗಳು ಪರಿಸ್ಥಿತಿಗಳು ರೂಪಿಸಲ್ಪಡುತ್ತದೆ. வழியில இருக்காது, ಎಲ್ಲವೂ ಸುಲಭವಾದಂತಹ ದಾರಿಯಲ್ಲಿ ಇರುವುದಿಲ್ಲ. ஆமென். ಆಮೆನ್. மரியாளை போல நமக்கும் இயேசுவை ஏற்றுக்கொண்ட பிறகு பல விதமான சூழ்நிலைகள், கடினமான காரியங்கள் எழும்பும். ಯೇಸು ಕ್ರಿಸ್ತನನ್ನು ನಾವು ಅಂಗೀಕರಿಸಿದ ಮೇಲೆ ಮರಿಯಳ ಹಾಗೆ ನಮಗೂ ಸಹ ಅನೇಕ ಒಂದು ವಿರೋಧವಾದಂತಹ ಕಾರ್ಯಗಳು, ಪರಿಸ್ಥಿತಿಗಳು, ಸನ್ನಿವೇಶಗಳು ರೂಪಿಸಲ್ಪಡುತ್ತದೆ. ஆனா மறந்துடாதீங்க, ಆದ್ರೆ ಮರೆತು ಹೋಗಬೇಡಿ, பெற்றுக்கொண்ட அந்த இயேசுவை வளரும்படிக்கு நீங்க எல்லா முயற்சியும் செய்யணும். ಹೊಂದಿಕೊಂಡಂತ ಯೇಸು ಕ್ರಿಸ್ತನನ್ನು ಬೆಳೆಸುವುದಕ್ಕೆ ನಾವು ಎಲ್ಲಾ ಪ್ರಯತ್ನಗಳನ್ನು ಮಾಡಬೇಕಾಗಿದೆ. ಯೇಸು ಕ್ರಿಸ್ತು உன்னுடைய சாயலாய் மாறுவதற்கு நீ எல்லா பிரயாசங்களும் எடுக்கணும். ಯೇಸು ಕ್ರಿಸ್ತನ ಆ ಒಂದು ರೂಪದಲ್ಲಿ ಬದಲಾಗುವುದಕ್ಕೆ ನೀನು ಎಲ್ಲಾ ಪ್ರಯಾಸಗಳನ್ನು ಪಡಬೇಕು. வேதத்தை வாசிக்கிறேன், ವೇದವನ್ನು ಓದುತ್ತೇನೆ, எனக்கும் இந்த என்னுடைய குணாதிசயங்களுக்கும் ஒரு பொருத்தமும் கிடையாது. ಆದರೆ ನನ್ನ ಸ್ವಭಾವಕ್ಕೂ ವೇದದ ವಾಕ್ಯಗಳಿಗೂ ಯಾವ ಒಂದು ಹೋಲಿಕೆ ಇಲ್ಲ. இயேசுவை நான் புரிந்து கொள்கிறேன், ಯೇಸು ಕ್ರಿಸ್ತನನ್ನು ಅರ್ಥ ಮಾಡಿಕೊಳ್ಳುತ್ತೇನೆ, அவருக்கும் எனக்கும் ஒரு மேட்சும் கிடையாது. ಆದರೆ ಆತನಿಗೂ ನನಗೂ ಯಾವ ಹೋಲಿಕೆಯೂ ಇಲ್ಲ. ಆಮೆನ್. அவர் 5 வருஷத்துக்கு முன்னாடி எனக்குள்ள பிறந்தாரு. ಆತನು 5 ವರ್ಷಗಳ ಮುಂಚೆ ನನ್ನಲ್ಲಿ ಆತನು ಹುಟ್ಟಿದನು. 10 வருஷத்துக்கு முன்னாடி என் வயித்துல பிறந்தாரு. 10 ವರ್ಷಗಳ ಮುಂಚೆ ಆತನು ಹುಟ್ಟಿದನು. ஆனா இன்னும் வளரல. ಆದರೆ ಇನ್ನೂ ಆತನು ಬೆಳೆಯಲಿಲ್ಲ. something wrong. ಏನೋ ಎಲ್ಲೋ
ತಪ್ಪಾಗಿದೆ. Hallelujah. Hallelujah. Something wrong. ಎಲ್ಲೋ ತಪ್ಪಾಗಿದೆ, அது பிரச்சனை ஆகிடும். ಅದು ಸಮಸ್ಯೆ ಆಗುತ್ತದೆ. நிறைய பேருக்கு இன்னைக்கு பிரச்சனை ஏன் தெரியுமா? ಅನೇಕರಿಗೆ ಈ ದಿನದಲ್ಲಿ ಸಮಸ್ಯೆ ಏನು ಗೊತ್ತಾ? ಯೇಸು பிறந்துட்டாரு, ಯೇಸು ಕ್ರಿಸ್ತನು ಹುಟ್ಟಿದನು, ஆனா இயேசು வளரல. ಆದ್ರೆ ಯೇಸು ಕ್ರಿಸ್ತನು ಬೆಳೆಯಲಿಲ್ಲ. என்ன பண்ணணும் தெரியுமா? நடுவுல ನಾವು ಮಧ್ಯದಲ್ಲಿ ಏನು ಮಾಡಬೇಕು ಗೊತ್ತೇ? ஹாஸ்பிடலுக்கு போனா டாக்டர் என்ன தெரியுமா சொல்லுவாங்க? ಆಸ್ಪತ್ರೆಗೆ ಹೋದ್ರೆ ಡಾಕ್ಟರ್ ಏನ್ ಹೇಳ್ತಾರೆ? அம்மாக்கும் டேஞ்சர், குழந்தைக்கும் டேஞ்சர். ತಾಯಿಗೂ ತೊಂದರೆ, ಮಗುವಿಗೂ ತೊಂದರೆ. ஆமென். ಆಮೆನ್. இயேசு கிறிஸ்துவை ஏற்றுக்கொண்ட பிறகு இயேசு உனக்குள்ள வளரலனா உனக்கும் டேஞ்சர், உனக்குள்ள இருக்கிறவங்களுக்கும் டೇಂಜರ್. ಯೇಸು ಕ್ರಿಸ್ತನನ್ನು ನೀನು ಜನಿಸಿದ ಮೇಲೆ ಆತನನ್ನು ಹೊಂದಿಕೊಂಡ ಮೇಲೆ ಆತನು ನಿನ್ನಲ್ಲಿ ಬೆಳೆಯಲಿಲ್ಲವಾದರೆ ನಿನಗೂ ಅಪಾಯ, ನಿನ್ನಲ್ಲಿ ಬೆಳೆಯುವವರೆಗೂ ಅಪಾಯ. ஏன் தெரியுமா? ಯಾಕೆ ಗೊತ್ತಾ? அது பிசாசின் காரியத்துல தொட்டுட்டு வெளியே வந்துட்ட மாதிரி பிசாசி விட மாட்டான். ಅದು ಸೈತಾನನ ಕಾರ್ಯವನ್ನು ಮುಟ್ಟಿ ನಾವು ಹೊರಗೆ ಬಂದ ಹಾಗೆ ಸೈತಾನನು ಬಿಡುವುದಿಲ್ಲ. ಆಮೆನ್. ಆಮೆನ್. ಯೇಸು ಗಟ್ಟಿயா பிடிச்சுக்கங்க. ಯೇಸು ಕ್ರಿಸ್ತನನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿ. ஆமா, மரியாளுடைய காரியத்தை பார்க்கும்போது எவ்வளோ கஷ்டமான சூழ்நிலை வந்தாலும் இயேசுவை பெற்றெடுப்பதுல அவங்க கவனமா இருந்தாங்க. ಮರಿಯಳ ಕಾರ್ಯದಲ್ಲಿ ನಾವು ನೋಡುವಾಗ ಆಕೆಯ ದಾರಿಯಲ್ಲಿ ಎಷ್ಟೋ ಒಂದು ಅಡಚಣೆಗಳು ಬಂದರೆ ಯೇಸು ಕ್ರಿಸ್ತನನ್ನು ಆಕೆ ಹೆರುವುದರಲ್ಲಿ ಆಕೆ ಬಹಳ ಗಮನವಾಗಿದ್ದಳು. ஆமென். ಆಮೆನ್. யோசிச்சு பாருங்க, ಯೋಚನೆ ಮಾಡಿ ನೋಡಿ, ಯೇಸು ಉங்களுக்குள்ள முழுமை அடைஞ்சிருக்கிறாரா? ಯೇಸು ಕ್ರಿಸ್ತನು ನಿಮ್ಮಲ್ಲಿ ಪರಿಪೂರ್ಣತೆಯನ್ನು ಹೊಂದಿದ್ದಾನಾ? ನಾನು 20 ವರ್ಷமா ಯೇಸು எனக்கு தெரியும். ಯೇಸು ಕ್ರಿಸ್ತನು 20 ವರ್ಷಗಳಿಂದ ನನಗೆ ಗೊತ್ತು. 30 ವರ್ಷமா ಯೇಸು எனக்கு தெரியும். 30 ವರ್ಷಗಳಿಂದ ನನಗೆ ಗೊತ್ತು. 40 ವರ್ಷமா ಯೇಸು எனக்கு 40 ವರ್ಷಗಳಿಂದ ಯೇಸು ಕ್ರಿಸ್ತನು ನನಗೆ ಗೊತ್ತು. வளர்ந்தாரா? ಆದರೆ ಯೇಸು ಕ್ರಿಸ್ತನು ಬೆಳೆದಿದ್ದಾನಾ? ஆமென். ಆಮೆನ್. அதுதான் இன்னைக்கு கேள்வி நமக்கு எல்லாருக்குமே. ನಮ್ಮೆಲ್ಲರಿಗೂ ಈ ದಿನದ ಪ್ರಶ್ನೆ ಅದೇ. எல்லாரும் இயேசுவை பெற்றுக்கொண்டிருக்கிறீங்க, ಎಲ್ಲರೂ ಯೇಸು ಕ್ರಿಸ್ತನನ್ನು ಹೊಂದಿಕೊಂಡಿದ್ದೀರಾ. ಆದರೆ முழுமை அடைஞ்சிருக்கிறாரா? ಪರಿಪೂರ್ಣತೆಯನ್ನು ಹೊಂದಿಕೊಂಡಿದ್ದಾನಾ? இந்த கிறிஸ்துமஸ் நாட்களில், ಈ ಕ್ರಿಸ್ಮಸ್ ದಿನಮಾನಗಳಲ್ಲಿ நீங்க உங்களுக்குள்ள இருக்கிற இயேசுவை முழுமையாக பெற்றெடுக்க ಜಾಗ್ರತೆಯಾಗಿ இருக்க வேண்டும். ನೀವು ನಿಮ್ಮಲ್ಲಿ ಹುಟ್ಟಿರುವಂತಹ ಯೇಸು ಕ್ರಿಸ್ತನನ್ನು ಪರಿಪೂರ್ಣವಾಗಿ ಆತನನ್ನು ಎತ್ತುಕೊಳ್ಳುವುದಕ್ಕೆ ನೀವು ಜಾಗರೂಕತೆಯುಳ್ಳವರಾಗಿರಬೇಕು. ಅದು மட்டுமல்ல, ಅದು ಮಾತ್ರವಲ್ಲ, ಇನ್ನೊರುತ್ತರಕ್ಕುள்ள இயேசு பிறப்பதற்காக அப்போஸ்தலன் ಪಾಲ್ ಗರ್ಭವೇದನೆ ಪಟ್ಟಾರ. ಇನ್ನೊಬ್ಬರ ಹೃದಯದಲ್ಲಿ ಯೇಸು ಕ್ರಿಸ್ತನು ಅವರನ್ನು ಹೊತ್ತು ಹೆರುವುದಕ್ಕೆ ಪೌಲನು ಪ್ರಸವ ವೇದನೆ ಪಟ್ಟನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಇದು ಉண்மையான கிறிஸ்மஸ். ಇದು ನಿಜವಾದಂತಹ ಕ್ರಿಸ್ಮಸ್ ಆಗಿದೆ. ಆಮೆನ್. ಅನೇಕರುக்குள்ள குழந்தைகளை பெற்றெடுப்பது அப்படின்னா ஆவிக்குரியமா நான் சொல்லுகிறேன், இயேசுவை அவங்களுக்குள்ள பெற்றெடுப்பதற்காக ನಾಮ ಪ್ರಯಾಸಪಡ வேண்டும். ನಾನು ಆತ್ಮಿಕವಾದಂತಹ ಒಂದು ಕಾರ್ಯವನ್ನು ಹೇಳಬೇಕಾದರೆ ಯೇಸು ಕ್ರಿಸ್ತನು ಅವರಲ್ಲಿ ಹುಟ್ಟಿ ಜನಿಸುವುದಕ್ಕೆ ನಾವು ಪ್ರಯಾಸ ಪಡಬೇಕು. ಆಮೆನ್. ಅವರ್ ಲೈಫ್ ಟು ಚೇಂಜ್. ನಮ್ಮ ಜೀವನವು ಬದಲಾವಣೆ ಆಗಬೇಕು. ಯೇಸುವ ಪೋಲ ಮಾರನು. ಯೇಸು ಕ್ರಿಸ್ತನ ಹಾಗೆ ಬದಲಾವಣೆ ಆಗಬೇಕು. ವೇದಂ சொல்லுகிறது. ಅದೇ ವೇದದಲ್ಲಿ ಹೇಳಲ್ಪಟ್ಟಿದೆ. I expect that Christ is formed fully in your life. ನಾನು ನಿಮ್ಮಲ್ಲಿ ಯೇಸು ಕ್ರಿಸ್ತನು ಪರಿಪೂರ್ಣತೆಯನ್ನು ಹೊಂದಿಕೊಳ್ಳಲಿ ಎಂಬುದಾಗಿ ನಾನು ಬಯಸುತ್ತೇನೆ. ಆಮೆನ್. ಆಮೆನ್. ಇவ்வளோ ಕತ್ತಿ ಪ್ರಸಂಗ ಪண்றன்றது ಮುಖ್ಯ ಇಲ್ಲ. ಎಷ್ಟು ಕೂಗಿ ನಾನು ಸಂದೇಶವನ್ನು ಕೊಡುತ್ತೇನೆ ಎಂಬುದು ಮುಖ್ಯವಲ್ಲ. ಕತ್ತಿ ಆರಾಧನೆ ಪண்றன்றது ಮುಖ್ಯ ಅಲ್ಲ. ಎಷ್ಟು ಕೂಗಿ ನಾನು ಆರಾಧನೆ ಮಾಡುತ್ತೇನೆ ಎಂಬುದು ಮುಖ್ಯವಲ್ಲ. ಕತ್ತಿ ನಾನು ಜಪಿக்கிறேன்றது ಮುಖ್ಯ ಅಲ್ಲ. ಎಷ್ಟು ಕೂಗಿ ನಾನು ಪ್ರಾರ್ಥಿಸುತ್ತೇನೆ ಎಂಬುದು ಮುಖ್ಯವಲ್ಲ. ಸತ್ತಮಾನ ಇಸೈಕರ್ವಿಯ ವಾಸಿக்கிறேன்றது ಮುಖ್ಯವಲ್ಲ. ಎಷ್ಟು ಜೋರಾಗಿ ನಾನು ಬಾರಿಸುತ್ತೇನೆ ಎಂಬುದಾಗಿ ಅದು ಮುಖ್ಯವಲ್ಲ. ಎவ்வளவு சத்தமா கரங்களை தட்டுகிறேன் என்பது முக்கியமல்ல. ಎಷ್ಟು ಜೋರಾಗಿ ನಾನು ಹಸ್ತಗಳನ್ನು ತಟ್ಟುತ್ತೇನೆ ಎಂಬುದು ಮುಖ್ಯವಲ್ಲ. எனக்குள்ள எந்த அளவுக்கு இயேசு வளர்ந்திருக்கிறார் என்பது மிகவும் முக்கியம். ನನ್ನಲ್ಲಿ ಎಷ್ಟರ ಮಟ್ಟಿಗೆ ಯೇಸು ಕ್ರಿಸ್ತನು ಬೆಳೆದಿದ್ದಾನೆ ಎಂಬುದು ಬಹಳ ಪ್ರಾಮುಖ್ಯತೆ ಉಳ್ಳದು. ಆಮೆನ್. ಆಮೆನ್. புரியுதா நான் சொல்றது? ನಾನು ಹೇಳುವುದು ನಿಮಗೆ ಅರ್ಥವಾಗುತ್ತಿದೆಯೇ? ಆಮೆನ್. ಆಮೆನ್. நான் சொல்றது ஒரு ஆழமான ஒரு கருத்து. ಯಾಕೆಂದರೆ ನಾನು ಹೇಳುತ್ತಿರುವುದು ಒಂದು ಆಳವಾದಂತಹ ಸತ್ಯಾಂಶ. ಆಮೆನ್. ಆಮೆನ್. இந்த ஆலயத்தை அலங்காரப்படுத்தலாம். ಈ ಆಲಯವನ್ನು ಅಲಂಕರಿಸುವುದರಿಂದ ಅದು உங்களுக்கு கிறிஸ்மஸ் ಫೀಲ್ கொண்டு வரக்கூடாது. ಅದು ನಿಮಗೆ ಕ್ರಿಸ್ಮಸ್ ಒಂದು ಹಬ್ಬದ ಒಂದು ಪ್ರಜ್ಞೆಯನ್ನು ತರಬಾರದು. ಅನೇಕ ಆಲಯಗಳಲ್ಲಿ ಉண்மையாக இயேசு இல்லாததுனால
ಡೂಪ್ಲಿಕೇಟ್ ஒன்னு பண்ணி ಜನங்களை சந்தோஷம் ಮಾಡ್ತಾರೆ. ಅನೇಕ ಆಲಯಗಳಲ್ಲಿ ಯೇಸು ಕ್ರಿಸ್ತನು ಇಲ್ಲದೆ ಇರುವುದರಿಂದ ನಕಲಿಯಾಗಿ ಒಂದು ಕ್ರಿಸ್ಮಸ್ ಅನ್ನು ಅಲಂಕಾರವಾಗಿ ಅವರು ಮಾಡುತ್ತಾರೆ. ஆனா அது நம்ம வேண்டாம். நமக்குள்ள இருக்கிற இயேசுவை முழுமையடைய செய்து உண்மையாக சந்தோஷமா இருக்கிறது தான் ಉನ್ಮಯಾನ ಕ್ರಿಸ್ಮಸ್. ಆದರೆ ನಾವು ಅದನ್ನು ನಂಬದೆ ನಮ್ಮಲ್ಲಿ ಇರುವಂತಹ ಯೇಸು ಕ್ರಿಸ್ತನನ್ನು ಪರಿಪೂರ್ಣತೆಯನ್ನು ಹೊಂದಿ ಆ ಒಂದು ನಿಜವಾದಂತಹ ಸಂತೋಷವನ್ನು ಹೊಂದಿಕೊಳ್ಳುವುದೇ ನಿಜವಾದಂತಹ ಕ್ರಿಸ್ಮಸ್. ಆಮೆನ್ ಆಮೆನ್. ಪ್ರೈಸ್ ಗಾಡ್. செய்தி கொடுக்கும்போது இன்னொரு காரியம் மனசுல ஓடிட்டு இருக்கு. ಸಂದೇಶವನ್ನು ಕೊಡುವಾಗ ಇನ್ನೊಂದು ಕಾರ್ಯವು ಮನಸ್ಸಿನಲ್ಲಿ ಓಡುತ್ತಿದೆ. ஆண்டவரே, ಕರ್ತನೇ, ಕಷ್ಟಪಟ್ಟು ஒரு நல்ல இடத்தை ஆராதனைக்கு கொடுங்கன்னு கேட்டோம். ಕಷ್ಟಪಟ್ಟು ಒಂದು ಒಳ್ಳೆಯ ಸ್ಥಳವನ್ನು ಆರಾಧನೆಗೆ ಕೊಡಿ ಎಂಬುದಾಗಿ ಕೇಳಿದೆವು. ஆண்டவர் இந்த இடத்தை கொடுத்துட்டாரு. ಕರ್ತನು ಈ ಸ್ಥಳವನ್ನು ಕೊಟ್ಟನು. பாதி பேர் வெளியே தான் இருக்காங்க. ಅರ್ಧ ಜನರು ಹೊರಗಡೆ ಇದ್ದಾರೆ. ಆಮೆನ್ ಆಮೆನ್. ಏನ ಇದ ವಿಡ ಅದು நல்லா இருக்குது சொல்லிட்டு. ಯಾಕೆಂದ್ರೆ ಇದಕ್ಕಿಂತ ಅದು ಚೆನ್ನಾಗಿದೆ. பாதி பேர் ಖಾಲಿ அந்த இடத்துல. ಅಲ್ಲಿ ಅರ್ಧ ಜನರು ಖಾಲಿಯಾಗಿದ್ದಾರೆ. சரி, என்ன பண்றது? ஆண்டவர் அவங்களுக்கு கொடுத்து வச்சது அவ்வளவுதான். ದೇವರು ಅವರಿಗೆ ಕೊಟ್ಟಿರುವ வந்து தயாராகி ஆலயத்துல போய் ஆராதனை செய்யணும்னு வந்துட்டு இங்க வந்து மரத்தடியில போய் உக்காந்து ஆண்டவர் எங்க ஆசீர்வாதத்தை ಬೆಳಿಗ್ಗೆ ಎದ್ದು ಬಿದ್ದು ತಯಾರಾಗಿ ಆಲಯಕ್ಕೆ ಹೋಗಿ ದೇವರನ್ನು ಆರಾಧಿಸೋಣ ಎಂಬುದಾಗಿ ಬಂದು ಇಲ್ಲಿ ಬಂದು ಹೊರಗಡೆ ಕೂತಿದ್ದರೆ ದೇವರು ಎಲ್ಲಿ ಆಶೀರ್ವಾದವನ್ನು ಕೊಡುವುದು? ಅரை மணி நேரம் வார்த்தையை தியானிக்க முடியலனா அப்போ ಕಷ್ಟம்தான். ಅರ್ಧ ಗಂಟೆ ದೇವರ ಒಂದು ವಾಕ್ಯವನ್ನು ಧ್ಯಾನಿಸಲಿಲ್ಲವಾದರೆ ಬಹಳ ಕಷ್ಟಕರವಾದಂತಹ ಕಾರ್ಯ. ಆಮೆನ್ ಆಮೆನ್. ಯೇಸು ಉங்களுக்குள்ள ಮುಳುಮೈ ಅಡೆಯணும். ಯೇಸು ಕ್ರಿಸ್ತನು ನಿಮ್ಮಲ್ಲಿ ಪರಿಪೂರ್ಣತೆಯನ್ನು ಹೊಂದಿಕೊಳ್ಳಬೇಕು. ಅದಿಲ್ಲವಾದರೆ ಉண்மையான கிறிஸ்மஸை கொண்டாட முடியாது. ನಿಜವಾದಂತಹ ಕ್ರಿಸ್ಮಸ್ ಅನ್ನು ಕೊಂಡಾಡಲು ಸಾಧ್ಯವಿಲ್ಲ. ಆಮೆನ್ ಆಮೆನ್. ಯೇಸು ಕ್ರಿಸ್ತ ಉங்களுக்குள்ள எப்படி பிறப்பாரு? ಯೇಸು ಕ್ರಿಸ್ತನು ನಿಮ್ಮಲ್ಲಿ ಯಾವ ರೀತಿಯಾಗಿ ಹುಟ್ಟುತ್ತಾನೆ? அவருடைய குணாதிசயங்கள் உங்களுக்குள்ளது வெளிப்படும் பொழுது, ಆತನ ಸ್ವಭಾವಗಳು ನಿಮ್ಮಿಂದ ಹೊರಗಡೆ ಬರುವಾಗ. இப்ப சில பேர் சொல்றாங்க, ಈಗ ಕೆಲವರು ಹೇಳುತ್ತಾರೆ, ಪಾಸ್ಟರ್ ಇವ கொஞ்சம் வித்தியாசமா பண்றான், ಬೋಧಕರೇ ಇವನು ಸ್ವಲ್ಪ ವ್ಯತ್ಯಾಸವಾಗಿ ಮಾಡುತ್ತಾನೆ, என்ன ஆச்சுன்னு தெரியல, ಏನಾಯಿತು ಇವನಿಗೆ ಗೊತ್ತಿಲ್ಲ. உடனே நாங்க சொல்வோம், ತಕ್ಷಣ ನಾವು ಹೇಳುತ್ತೇವೆ, அசுத்தாவி, ಅಶುದ್ಧಾತ್ಮನು. எதை வச்சு சொல்றோம்? ಯಾವುದನ್ನಿಟ್ಟು ಹೇಳುತ್ತೇವೆ? பண்றத பார்த்து, ಅವನು ಮಾಡುವುದನ್ನು ನೋಡಿ. ಇದಕ್ಕೆ ವರವಲ್ಲ தேவையில்லை, ಇದಕ್ಕೆ ವರಗಳೆಲ್ಲ ಬೇಡ. அவன் பண்றத வச்சு பார்த்துட்டு இது அசுத்தாவி நிறைவேறுக்குது. ಅವನು ಮಾಡುವುದನ್ನು ನೋಡಿ ಇವನಿಗೆ ಅಶುದ್ಧಾತ್ಮವಿದೆ ಎಂಬುದಾಗಿ ಹೇಳುತ್ತೇವೆ. ಆಮೆನ್. அப்ப உங்களுக்குள்ள ஆவியானவர் இருக்கிறாருன்னு சொல்றதுக்கு என்ன செய்யணும்? ಹಾಗಾದ್ರೆ ನಿಮ್ಮಲ್ಲಿ ಪವಿತ್ರಾತ್ಮನು ಇದ್ದಾನೆ ಎಂಬುದಾಗಿ ಹೇಳುವುದಕ್ಕೆ ನಾವು ಏನು ಮಾಡಬೇಕು? நீங்க செய்யறத பார்த்து தான் சொல்ல முடியும். ನಾವು ಮಾಡುವುದನ್ನು ನೋಡಿ ಹೇಳಲು ಸಾಧ್ಯ. இவன் இப்படி பண்ணா இவன் அசுத்தாவில இருக்கிறான்றது அர்த்தம். ಈ ರೀತಿಯಾಗಿ ಮಾಡಿದರೆ ಇವನು ಅಶುದ್ಧಾತ್ಮದಲ್ಲಿ ಇದ್ದಾನೆ ಎಂಬುದರ ಅರ್ಥ. நீங்க இப்படி பண்ணீங்கன்னா ஆவியானவர் உங்களுக்குள்ள இருக்கிறாருன்னு அர்த்தம். ಇದೆ ಇಲ್ಲವಾದರೆ ವೇದದ ಪ್ರಕಾರ ನಾವು ಮಾಡಿದರೆ ಪವಿತ್ರಾತ್ಮ ನಮ್ಮಲ್ಲಿ ಇದ್ದಾನೆ ಎಂಬುದರ ಅರ್ಥ. ஆமென். ಆಮೆನ್. அப்ப உங்களுக்குள்ள இயேசு பிறந்து முழுமை அடையும் பொழுது வேதத்தை பார்க்க வேண்டாம், இதுல இருக்கிற இயேசுவை உங்களுக்குள்ள இருந்து பார்க்கலாம். ಹಾಗಾದರೆ ಯೇಸು ಕ್ರಿಸ್ತನು ನಿನ್ನಲ್ಲಿ ಜನಿಸಿ ಆತನು ಪರಿಪೂರ್ಣತೆಯನ್ನು ಹೊಂದಿಕೊಳ್ಳುವುದನ್ನು ವೇದವನ್ನು ನೋಡಬೇಡಿ, ವೇದದಲ್ಲಿರುವಂತಹ ವಾಕ್ಯವನ್ನು ನೋಡಿ. இந்நாட்களில் சர்ச் ஹிஸ்டரியை குறித்து நான் தியானித்துக் கொண்டிருக்கிறேன். ಈ ದಿನಮಾನಗಳಲ್ಲಿ ಸಭೆಗಳ ಒಂದು ಚರಿತ್ರೆಯ ಬಗ್ಗೆ ನಾನು ಧ್ಯಾನಿಸುತ್ತಿದ್ದೇನೆ. ஆண்டவருடைய சித்தமானால் அது உங்களுக்கு பாடமாய் நான் எடுக்கிறேன். ಕರ್ತನಿಗೆ ಚಿತ್ತವಾದರೆ ಅದನ್ನು ನಾನು ನಿಮಗೆ ಪಾಠವಾಗಿ ತೆಗೆದುಕೊಳ್ಳುತ್ತೇನೆ. அதுல ஒரு சுவாரஸ்யமான ஒரு காரியம் இருக்கிறது. ಅದರಲ್ಲಿ ಒಂದು ಸ್ವಾರಸ್ಯವಾದಂತಹ ಕಾರ್ಯವಿದೆ. ஒரு நூற்றாண்டுக்குள்ளவே, ಒಂದು ಶತಮಾನದೊಳಗೆ எல்லா புத்தகங்களும் எழுதப்பட்டிருக்கிறது. ಎಲ್ಲಾ ಪುಸ್ತಕಗಳು ಬರೆಯಲ್ಪಟ್ಟಿದೆ. இந்த ஒரு நூற்றாண்டிலிருந்து மூணு நூற்றாண்டுக்குள்ள ரோமா அதிகாரிகள் ஆளுகை செய்து கொண்டிருக்கிற அந்த இடத்துல 11% ಕ್ರಿಸ್ತವர்களாக இருக்கிறாங்க. ಈ ಒಂದು 1ನೇ ಶತಮಾನದಿಂದ 3ನೇ ಶತಮಾನದವರೆಗೂ ರೋಮಾಪುರದವರು ಆಳ್ವಿಕೆ ಮಾಡುತ್ತಿದ್ದಂತ ಕಾಲದಲ್ಲಿ 11% ಜನರು ಕ್ರೈಸ್ತನನ್ನು ಅಂಗೀಕರಿಸಿದ್ದಾರೆ. 2 centuries they have reached 11% spreading the gospel. 2 ಶತಮಾನಗಳು ಬರೀ 11% ಜನಗಳನ್ನು ನಾವು ಅಲ್ಲಿ ಸುವಾರ್ತೆಯನ್ನು ಸಾರಲ್ಪಟ್ಟಿದೆ. ಆனா அப்போ பாஸ்டர் இல்ல,
ಆಗ ಅವರಿಗೆ ಬೋಧಕರಿಲ್ಲ, அப்போ இவாஞ்சலிஸ்ட் இல்ல, ಆ, ಸುವಾರ್ತೆಯನ್ನು ಸಾರುವವರು ಸುವಾರ್ತಿಕರಿಲ್ಲ, அப்போ ಪ್ರಾಫಿಟ್ ಇಲ್ಲ, ಆ, ಪ್ರವಾದಿಗಳಿಲ್ಲ, அப்போ அப்போஸ்தலர் இல்ல. ಅಪೊಸ್ತಲರುಗಳಿಲ್ಲ. எப்படி பரவுச்சு? ಹೇಗೆ ಅದು ಹರಡಿತು? சரித்திரம் சொல்லுகிறது, ಚರಿತ್ರೆ ಹೇಳುತ್ತಿದೆ, சாதாரண ஜனங்கள் மூலியமாக, ಸಾಧಾರಣವಾದಂತ ಜನರ ಮುಖಾಂತರ அவங்க போய் யாரெல்லாம் ரோமர்களுக்கு கீழே போய் வேலை செஞ்சு கொண்டு இருந்தாங்க, பாத்திரம் கழுவுற வேலை, வீட்டு வேலை, அந்த வேலை, அவர்கள் தான் இயேசுவை முதலாவது ஏற்றுக்கொண்டாங்க. அவங்க வீட்டுக்கு போய் வேலை செய்யும் போது இவங்களுக்குள்ள இருக்கிற இயேசுவை பார்த்து அவர்களும் இயேசுவை ஏற்றுக்கொண்டார்களாம். ಆ ರೋಮಾಪುರದ ಅರಸರ ಕಾಲದಲ್ಲಿ ಆ ಮನೆ ಕೆಲಸ ಮಾಡಿದವರು ಯಾರ್ಯಾರೆಲ್ಲ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದರು, ಇವರು ಹೋಗಿ ಅವರ ಮನೆಗಳಲ್ಲಿ ಆ ಒಂದು ಮನೆ ಕೆಲಸವನ್ನು ಮಾಡುವಾಗ ಇವರನ್ನು ನೋಡಿ ಆ ರೋಮಾಪುರದ ಅರಸರಿಗೂ ಆ ಒಂದು ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದರು. I got shocked. எனக்கு ஒரு பெரிய ஆச்சரியம் ஆயிடுச்சு. ಅದು ಒಂದು ನನಗೆ ಬಹಳ ದೊಡ್ಡ ಆಶ್ಚರ್ಯವಾಯಿತು. 2 நூற்றாண்டுல 2 ಶತಮಾನಗಳಲ್ಲಿ 11% ರೋಮ அந்த ರಾಜ್ಯத்துல, ಆ 11 ಶತಮಾನದಷ್ಟು ರೋಮ ರಾಜ್ಯದಲ್ಲಿ சுவிசேஷம் பரவுச்சு. ಸುವಾರ್ತೆಯು ಹರಡಿತು. ಯಾರ ಮೂಲ್ಯமா? ಯಾರ ಮುಖಾಂತರ? வேலைக்காரர்கள் மூலியமா, ಮನೆ ಕೆಲಸದವರ ಮುಖಾಂತರ. ಆಮೆನ್. ಆಮೆನ್. இன்னைக்கு ஏன் நம்ம சுவிசேஷம் பரவாம இருக்கு? ಇಂದು ಯಾಕೆ ಸುವಾರ್ತೆಯು ಹರಡದೇ ಇದೆ? ஏன் சொல்லுங்க? ಯಾಕೆ ಗೊತ್ತಾ? எல்லாரும் அவங்க ஒரு டைட்டில போட்டு இருக்கிறாங்க தவிர்த்து யாரும் சாதாரணமாக இயேசுவை வாழல, இயேசு அவங்களுக்குள்ள இல்ல. ಎಲ್ಲರೂ ಅವರವರಿಗೆ ಒಂದು ಟೈಟಲ್ ಅನ್ನು ಹಾಕಿಕೊಂಡಿದ್ದಾರೆ, ಆದರೆ ಯಾರು ಸಾಧಾರಣವಾಗಿ ಯೇಸು ಕ್ರಿಸ್ತನ ಬಗ್ಗೆ ಜೀವಿಸುತ್ತಿಲ್ಲ. எல்லாருக்கும் இன்னைக்கு ஒரு பிரச்சனை தெரியுமா? ಎಲ್ಲರಿಗೂ ಈ ದಿನದಲ್ಲಿ ಒಂದು ಸಮಸ್ಯೆ ಏನು ಗೊತ್ತಾ? எனக்கு டைட்டில் இல்ல, ನನಗೆ ಟೈಟಲ್ ಇಲ್ಲ. நான் யாரு? நான் ரெவரனா, இல்ல நான் பாஸ்டரா, இல்ல நான் இவாஞ்சலிஸ்டா, நான் ஆண்டவர்கிட்ட ஜெபிக்கிறது வேற. நான் யாரு சொல்லுங்க ஆண்டவரே? நான் தீர்க்கதரிசியா, நான் அப்போஸ்தலரா? நீங்க சொல்லுங்க. ದೇವರ ಬಳಿಯಲ್ಲಿ ಈ ರೀತಿಯಾಗಿ ಪ್ರಾರ್ಥಿಸುತ್ತಿದ್ದಾರೆ, ನಾನು ಯಾರು ದೇವರೇ? ನಾನೊಬ್ಬ ಅಪೊಸ್ತಲನ, ಪ್ರವಾದಿಯ, ಸುವಾರ್ತಿಕನ ಅಥವಾ ಬೋಧಕನ? ನಾನು ಯಾರು, ನೀವು ಹೇಳಿ. ஆமென். ಆಮೆನ್. ஆனா இதுவுமே இல்லாத காலகட்டத்துல இயேசுவை மட்டும் சுமந்த ஜனங்க வாழ்க்கையின் சாட்சினால அத்தனை பேர் இயேசுவை ஏற்றுக்கொண்டாங்களாம். ಆದರೆ ಯಾವುದು ಇಲ್ಲದಂತ ಕಾಲಮಾನಗಳಲ್ಲಿ ಸಾಧಾರಣವಾಗಿ ಜೀವಿಸಿದಂತ ಜನರ ಮುಖಾಂತರ ಅಷ್ಟು ಜನರು ಸುವಾರ್ತೆಯನ್ನು ಅಂಗೀಕರಿಸಿದರು. கீழ்த்தட்டு ஜனங்க தான் மேல்தட்டு ஜனங்களுக்கு சுவிசேஷத்தையே சொல்லி இருக்கிறாங்க. ಆ ಕೆಳಮಟ್ಟದಲ್ಲಿದ್ದಂತ ಜನರು ಮೇಲ್ಮಟ್ಟದವರಿಗೆ ಸುವಾರ್ತೆಯನ್ನು ಸಾರಿದ್ದಾರೆ. எப்படி? ಹೇಗೆ? ಯೇಸು அவங்களுக்குள்ள முழுமை அடைந்ததனால. ಯೇಸು ಕ್ರಿಸ್ತನು ಆ ಕೆಳಮಟ್ಟದ ಜನರಲ್ಲಿ ಪರಿಪೂರ್ಣತೆಯನ್ನು ಹೊಂದಿಕೊಂಡದ್ದರಿಂದ நமக்கு ஒருவருக்கு சுவிசேஷம் சொல்ல முடியல. ಈ ದಿನದಲ್ಲಿ ನಮಗೆ ಒಬ್ಬರಿಗಾದರೂ ಸುವಾರ್ತೆಯನ್ನು ಹೇಳಲು ಸಾಧ್ಯವಿಲ್ಲ. ஏன் தெரியுமா? ಯಾಕೆ ಗೊತ್ತಾ? அவனுக்கும் எனக்கும் வித்தியாசமே ಇಲ್ಲ. ಅವರಿಗೂ ನನಗೂ ಯಾವ ವ್ಯತ್ಯಾಸವಿಲ್ಲ. அவனும் திருடுறான், நானும் திருடுறேன். ಅವನು ಕದಿಯುತ್ತಾನೆ, ನಾನು ಕದಿಯುತ್ತೇನೆ. அவனும் போய் பேசுறான், நானும் போய் பேசுறேன். ಅವನು ಸುಳ್ಳು ಮಾತನಾಡುತ್ತಾನೆ, ನಾನು ಸುಳ್ಳು ಮಾತನಾಡುತ್ತೇನೆ. ಅವನು ಪಾಪ ಮಾಡುತ್ತಾನೆ, ನಾನು ಪಾಪ ಮಾಡುತ್ತೇನೆ. காசு பின்னாடி ஓடுறான், நானும் காசு பின்னாடி. ಅವನು ಹಣದ ಹಿಂದೆ ಓಡುತ್ತಾನೆ, ನಾನು ಹಣದ ಹಿಂದೆ ಓಡುತ್ತೇನೆ. நான் என்னத்த சொல்லுவேன்? நீ வா இயேசுவுக்கு, அவதான் உன்னை பார்க்கறான். ಅವನ ಬಳಿಯಲ್ಲಿ ನಾನು ಏನು ಹೇಳುವುದು? ಅವನು ನನ್ನನ್ನು ನೋಡುತ್ತಿದ್ದಾನಲ್ಲ. ஆமென். ಆಮೆನ್. ஆனா அன்னைக்கு, ಆದರೆ ಅಂದು சாதாரணமான ஜனங்களுக்குள்ள, ಸಾಧಾರಣವಾದಂತ ಜನರಲ್ಲಿ இயேசு முழுமை அடைந்ததனால, ಯೇಸು ಕ್ರಿಸ್ತನ ಪರಿಪೂರ್ಣತೆಯನ್ನು ಹೊಂದಿದ್ದರಿಂದ அவங்க இயேசுவை இவங்களுக்குள்ள பார்க்க முடிந்தது. ಅವರು ಯೇಸು ಕ್ರಿಸ್ತನನ್ನು ಇವರಲ್ಲಿ ನೋಡಲು ಸಾಧ್ಯವಾಯಿತು. ஆமென். ಆಮೆನ್. Praise God. ದೇವರಿಗೆ ಸ್ತೋತ್ರವಾಗಲಿ. நாமானுக்கு சுவிசேஷத்தை சொல்லுந்து யாருங்க? நாமானுக்கு சுவிசேஷத்தை சொல்லுந்து யாருங்க? ನಾಮಾನನಿಗೆ ಯಾರು ಸುವಾರ್ತೆಯನ್ನು ಸಾರಿದರು? நாமான் யாரு? ನಾಮಾನನು ಯಾರು? சுவிசேஷம் சொன்ன பொண்ணு யாரு? ಸುವಾರ್ತೆಯನ್ನು ಹೇಳಿದಂತ ಹುಡುಗಿ ಯಾರು? ಮನೆ ಕೆಲಸದವಳು. பாஸ்டர் இல்ல, ப்ராஃபிட் இல்ல, தீர்க்கதரிசி இல்ல, அப்போஸ்தலர் இல்ல, வேலைக்கார பொண்ணு. எஜமானுக்கு சுவிசேஷம் சொல்ற அளவுக்கு அவளுக்குள்ள இயேசு இருந்தாரு. ஒரு தடவை செஞ்சிடலாமே, அற்புதம் நடக்கும். போனா பதா ಅಧಿಕಾರಿಗೆ ಮನೆ ಕೆಲಸದವಳು ಸುವಾರ್ತೆಯನ್ನು ಒಂದು ಸಾರಿ ಹೇಳಿಬಿಡೋಣ ಎಂಬುದಾಗಿ ಆಕೆ ಒಬ್ಬ ಬೋಧಕರಲ್ಲ, ಸುವಾರ್ತಿಕೆಯೂ ಅಲ್ಲ, ಇನ್ಯಾವ ಅಪೊಸ್ತಲರಲ್ಲ, ಪ್ರವಾದಿಯನೆಯೂ ಅಲ್ಲ. ಆದರೆ ಮನೆ ಕೆಲಸದವಳು ತನ್ನ ಯಜಮಾನನಿಗೆ ಸುವಾರ್ತೆಯನ್ನು ಸಾರಿದಳು. ಆಮೆನ್. ಆಮೆನ್.
எனக்கு ரொம்ப மனசு தொட்டுச்சு. ನನಗೆ ಬಹಳ ಅದು ಮನಸ್ಸನ್ನು ಮುಟ್ಟಿತು. இன்றைக்கு ಇಂದು சுவிசேஷம் அறிவிக்கப்பட வேண்டும் என்றால், ಸುವಾರ್ತೆಯು ಸಾರಲ್ಪಡಬೇಕಾದರೆ சாதாரண ஜனங்கள் இயேசுவை முழுமையாய் பெற்றுக்கொண்டாதான் சுவிசேஷம் இந்த உலகத்துல அறிவிக்கப்பட வேண்டும். ಸಾಧಾರಣವಾದಂತಹ ಜನರು ಯೇಸು ಕ್ರಿಸ್ತನನ್ನು ಹೊಂದಿಕೊಂಡು ಪರಿಪೂರ್ಣತೆಯನ್ನು ಹೊಂದಿದ ಮಾತ್ರಕ್ಕೆ ಸುವಾರ್ತೆಯನ್ನು ಸಾರಲು ஒரு ಸಹಾಯವಾಗುತ್ತದೆ. போதகர் அல்ல, ஒரு இவாஞ்சலிஸ்ட் இல்ல, ஒரு தீர்க்கதரிசியாளர் ஆவாது. சாதாரணமான ஜனங்க இயேசுவை முழுமையாக பெற்றுக்கொண்டால் அவர்களை தேவன் வல்லமையாய் பயன்படுத்துவார். ಒಬ್ಬ ಬೋಧಕನಲ್ಲ, ಸುವಾರ್ತಿಕನಲ್ಲ, ಪ್ರವಾದಿಯೇ ಅಲ್ಲ, ಆದರೆ ಸಾಧಾರಣ ಜನರು ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದರೆ ಯೇಸು ಕ್ರಿಸ್ತನ ಅವರನ್ನು ಬಹಳ ಶಕ್ತಿಯುತವಾಗಿ ಉಪಯೋಗಿಸಲ್ಪಡುತ್ತಾನೆ. ಆಮೆನ್. ಆಮೆನ್. கடைசியா ஒன்று சொல்லி முடிக்கிறேன். ಕಡೆಯದಾಗಿ ಒಂದು ಹೇಳಿ ನಾನು ಅಂತ್ಯಗೊಳಿಸುತ್ತೇನೆ. இங்க இல்ல, ಇಲ್ಲಿ ಇಲ್ಲ, இருந்தா நான் சொல்லிடுவேன். இங்க இல்ல, ಇಲ್ಲಿದ್ದರೆ ನಾನು ಹೇಳುತ್ತೇನೆ. இருந்தா நான் சொல்லிடுவேன். உண்மையா சொல்றேன். பிரசன்னத்துல ಇಲ್ಲಿದ್ದರೆ ನಾನು ಹೇಳಿ ಬಿಡುತ್ತೇನೆ. ನಿಜವಾಗಿ ஆண்டவர் ஊழியத்துக்கு பயன்படுத்தும் போது, ಕರ್ತನು ಸೇವೆಗೆಂದು ಉಪಯೋಗಿಸಲ್ಪಡುವಾಗ முதலாவது அவங்க எதை முழுமை அடைகிறாங்க தெரியுமா? ಮೊದಲನೇದಾಗಿ ಅವರು ಯಾವುದನ್ನು ಪರಿಪೂರ್ಣತೆ ಎಂದುಕೊಳ್ಳುತ್ತಾರೆ? ஸ்டைல். ಅವರ ಒಂದು ನಡವಳಿಕೆ ಸ್ಟೈಲ್. அப்படியே பாருங்க, அப்போதான் ஊழியக்கார மாதிரி ஒரு ட்ரெஸ்ஸிங் சென்ஸ், ஒரு அப்படியே ஒரு இது ட்ரெஸ் பார்த்தா இவங்க ஊழியக்கார அம்மா மாதிரியே தெரிவாங்க. உள்ள ஒன்றும் இருக்காது. இயேசு இன்னும் பிறந்திருக்க கூட மாட்டாரு. ஆனா இவங்க பண்ற ஸ்டைலை பார்க்கணும். அப்படியே இவங்க தான் ஊழியக்கார அம்மா, இவங்க தான் ஊழியக்கார பாஸ்டர்ன்ற மாதிரி ஒரு வெளி தோற்றத்தை. ஒரு மீட்டிங்க்கு போய் எல்லாம் பார்த்தா தாடி இவ்வளவு தூரம், அப்படியே எனக்கு பாஸ்டர்னாக்கா இவ்வளவு தூரம் தாடி வச்சிருக்கணும். ಒಂದು ಸಂದೇಶಕ್ಕೆ ಹೋಗಿದ್ದೆ, ಅವರೆಲ್ಲರೂ ಇಷ್ಟರ ಮಟ್ಟಿಗೆ ಗಡ್ಡವನ್ನು ಬಿಟ್ಟಿದ್ರು. ಯಾಕೆಂದ್ರೆ ಬೋಧಕರು ಎಂಬುದಾಗಿ ಹೇಳಿದರೆ ಅವರು ಗಡ್ಡವನ್ನು ಬಿಟ್ಟಿರಬೇಕು ಎಂಬುದಾಗಿ. எனக்கு தெரிஞ்ச மனுஷன் தான், ನನಗೆ ತಿಳಿದಂತ ಒಬ್ಬ ವ್ಯಕ್ತಿಯು சாதாரணமா தான் இருந்தார். ಸಾಧಾರಣವಾಗಿದ್ದನು. அன்னைக்கு கூட்டத்துல பார்த்தா நல்ல தாடியோ ஷூட்டோ போட்டு தலை கீழே கூட வர மாட்டேங்குது, தலை இடிதான் போறாரு. ಆ ಕೂಟದಲ್ಲಿ ನೋಡಿದರೆ ಒಳ್ಳೆಯ ಶೂಟ್ ಎಲ್ಲ ಹಾಕಿ ದಾಡಿಯ ಗಡ್ಡವನ್ನು ಬಿಟ್ಟು ಹಾಗೆಯೇ ತಲೆಯ ಭಾಗದಂತೆ ಹಾಗೆಯೇ ಬರುತ್ತಿದ್ದಾನೆ. என்ன ஆச்சுன்னு பார்த்தா ಏನಾಯಿತು ಎಂಬುದಾಗಿ ನೋಡಿದರೆ ஸ்டார்ட் பண்ணிட்டுக்கிறாரு. ಈತನು ಸೇವೆ ಮಾಡಲು ಪ್ರಾರಂಭಿಸಿದ್ದಾನೆ. ஊழியம் செய்ய ஸ்டார்ட் பண்ணது தப்பு இல்ல, ಸೇವೆಯನ್ನು ಮಾಡಲು ಪ್ರಾರಂಭಿಸಿದ್ದು ತಪ್ಪಲ್ಲ. முழுமை அடைய சொல்லுது உள்ள, ಆದರೆ ಪರಿಪೂರ್ಣತೆಯನ್ನು ಹೊಂದಿಕೊಳ್ಳಬೇಕು ಎಂಬುದಾಗಿ ಹೇಳಿದ್ದು ಒಳಗಡೆ. ಯೇಸು ಉನக்குள்ள முழுமை அடையணும். ಯೇಸು ಕ್ರಿಸ್ತನು ನಿನ್ನಲ್ಲಿ ಪರಿಪೂರ್ಣತೆಯನ್ನು ಹೊಂದಿಕೊಳ್ಳಬೇಕೆಂಬುದಾಗಿ ಹೇಳುತ್ತಿದ್ದಾನೆ. ಅದು ಹೊರಗಡೆ ಅಲ್ಲ. ಬೆನಿಯನ್ மாதிரி ಶೂಟ್ போட்டானோ, ಬೆನ್ನಿನ ತರ ನೀನು ಸೂಟ್ ಹಾಕಿದ್ರು உள்ள முழுமை அடைஞ்சாதான் ಒಳಗಡೆ ನೀನು ಪರಿಪೂರ್ಣತೆಯನ್ನು ಹೊಂದಿರಬೇಕು. ಆಮೆನ್. ಆಮೆನ್. ಕಾலையில அப்பா நமக்கு ஒரு சத்தியத்தை சொல்றாரு. ಈ ಮುಂಜಾನೆಯಲ್ಲಿ ತಂದೆಯವರು ನಮಗೆ ಒಂದು ಸತ್ಯಾಂಶವನ್ನು ಹೇಳುತ್ತಿದ್ದಾರೆ. என் சபையில இருக்கிற எல்லாருமே, ನನ್ನ ಸಭೆಯಲ್ಲಿರುವವರೆಲ್ಲರೂ கிறிஸ்து முழுமை அடைந்தவர்களாய் வாழ வேண்டும். ಕ್ರೈಸ್ತನು ಪರಿಪೂರ್ಣತೆಯನ್ನು ಹೊಂದಿಕೊಂಡವರಾಗಿ ಜೀವಿಸಬೇಕು. ಆಮೆನ್. ಆಮೆನ್. வெளிய அலங்காரம் பண்ணிக்கங்க, தவறே இல்ல. ಹೊರಗಡೆ ನೀವು ಏನಾದರೂ ಮಾಡಿಕೊಳ್ಳಿ, ಅದರಲ್ಲಿ ತಪ್ಪಿಲ್ಲ. Wear the costly of costliest dress, I don't mind. ಅಧಿಕ ಬೆಲೆ ಬಾಳುವಂತ ನೀವು ಉಡುಪನ್ನು ಧರಿಸಿಕೊಳ್ಳಿರಿ, ಅದರಲ್ಲಿ ನನಗೆ ಯಾವ ಸಮಸ್ಯೆ ಇಲ್ಲ. But Christ should be grown inside. ಆದರೆ ನಿನ್ನಲ್ಲಿ ಯೇಸು ಕ್ರಿಸ್ತನು ಬೆಳೆಯಬೇಕು. ಆಮೆನ್. ಆಮೆನ್. இந்த நாளில, ಈ ದಿನದಲ್ಲಿ, கிறிஸ்மஸ் நாட்களில, ಕ್ರಿಸ್ಮಸ್ ದಿನಮಾನಗಳಲ್ಲಿ உங்களுக்குள்ளவே நீங்க கேள்வியை கேளுங்க. ನಿಮ್ಮಲ್ಲಿ ನೀವು ಪ್ರಶ್ನೆಯನ್ನು ಕೇಳಿಕೊಳ್ಳಿರಿ. எந்த அளவுக்கு இயேசு எனக்குள்ள வளர்ந்திருக்கிறார், ಎಷ್ಟರ ಮಟ್ಟಿಗೆ ಯೇಸು ಕ್ರಿಸ್ತನು ನನ್ನಲ್ಲಿ ಬೆಳೆದಿದ್ದಾನೆ. நான் உண்மையா சொல்றேங்க, ನಾನು ನಿಜವಾಗಿ ಹೇಳುತ್ತೇನೆ. நான் இயேசுவை ஏற்றுக்கொண்ட அந்த நாளில இருந்து, ನಾನು ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದ ಆ ದಿನದಿಂದ இந்நாள் வரைக்கும் ಇಂದಿನವರೆಗೂ என்ன நான் மாற்றிக்கொண்டே இருக்கிறேன். ನನ್ನನ್ನು ನಾನು ಬದಲಾಯಿಸುತ್ತಲೇ ಇದ್ದೇನೆ. இன்னும் முழுமை அடையல, ಇನ್ನು ನಾನು ಪರಿಪೂರ್ಣತೆಯನ್ನು ಹೊಂದಿಕೊಳ್ಳಲಿಲ್ಲ, மாற்றிக்கொண்டே இருக்கிறேன். ಆದರೆ ನನ್ನನ್ನು ನಾನು ಬದಲಾಯಿಸಿಕೊಂಡೇ ಇದ್ದೇನೆ. ஒவ்வொரு தடவையும் ஜனங்க நீ செய்து தவறுன்னு சொல்லும் பொழுது நான் என்னை மாற்றிக்கொண்டே இருக்கிறேன். ಪ್ರತಿ ಸಾರಿ ಜನರು ನೀನು ಮಾಡುವುದು ತಪ್ಪು ಎಂಬುದಾಗಿ ಹೇಳುವಾಗ ನನ್ನನ್ನು ನಾನು ಬದಲಾಯಿಸಿಕೊಳ್ಳುತ್ತಲೇ ಇದ್ದೇನೆ. ஒவ்வொரு தடவையும் இது தவறான குணம்னு சொல்லும்போது அந்த குணத்தை நான் மாற்றிக்கொண்டே இருக்கிறேன். ಪ್ರತಿ ಸಾರಿ ಇದು ತಪ್ಪಾದ ಗುಣ ಎಂಬುದಾಗಿ ಹೇಳುವಾಗ ನಾನು ಪ್ರತಿ ಸಾರಿ ಅದನ್ನು ಬದಲಾಯಿಸಿಕೊಳ್ಳುತ್ತಲೇ ಇದ್ದೇನೆ. ஏன் தெரியுமா? ಯಾಕೆ ಗೊತ್ತಾ? ஒரே ஒரு சாட்சிக்காக, ಒಂದೇ ಒಂದು ಸಾಕ್ಷಿಗೋಸ್ಕರ இந்த மனுஷனுக்குள்ள இயேசு இருக்கிறாரியான்னு சொல்லணும். ಈ ಮನುಷ್ಯನಲ್ಲಿ ಯೇಸು ಕ್ರಿಸ್ತನು ಇದ್ದಾನೆ ಎಂಬುದಾಗಿ ಹೇಳಬೇಕು. ஆனா அதுக்கு மரியாள் போன எல்லா வழிகளும் எனக்குள்ளவும் இருக்கு. ಆದರೆ ಅದಕ್ಕೋಸ್ಕರ ಮರಿಯಳ ಹಾಗೆ ಎಲ್ಲಾ ನೋವುಗಳು ನನ್ನಲ್ಲಿಯೂ ಇದೆ. அப்பதான்
அப்பதான் மாமியார் சண்டை போடுவாங்க, அப்பதான் மருமக சண்டை போடும், அப்பதான் மாமனார் சண்டை போடுவார், அப்பதான் என் மேனேஜர் வேலையில இருந்து தூக்குவாரு, அப்பதான் பக்கத்து வீட்டுக்காரன் வந்து சண்டை போடுவான், அப்பதான் குழா தண்ணி சண்டை வரும், அப்பதான் கடன் பிரச்சனை வரும், எல்லாம் வரும். ஆனாலும் என் இயேசு எனக்குள்ள வளரணும். ಆದರೆ ಆ ಸಮಯದಲ್ಲಿ ಎಲ್ಲ ಜಗಳಗಳು ಬರುತ್ತದೆ, ಆ ಸಮಯದಲ್ಲಿ ಎಲ್ಲ ಒಂದು ತೊಂದರೆಗಳು ಬರುತ್ತದೆ. ಇವೆಲ್ಲವೂ ಬಂದರೂ ಸಹ ಆಗ ತಾನೇ ಯೇಸು ಕ್ರಿಸ್ತನು ನನ್ನಲ್ಲಿ ಬೆಳೆಯಬೇಕು. ಆಮೆನ್. ಅங்க நம்ம சாக்கு போக்கு சொல்ல முடியாது. ಅದರಲ್ಲಿ ನಾವು ಆ ಸಮಯದಲ್ಲಿ ಯಾವ ನೆಪವನ್ನು ಹೇಳಲು ಸಾಧ್ಯವಿಲ್ಲ. ಇವங்களால நான் இப்படி வாழ முடியல, ಇವರಿಂದ ನಾನು ಈ ರೀತಿಯಾಗಿ ಜೀವಿಸಲು ಸಾಧ್ಯವಿಲ್ಲ, ಅವರಿಂದ ನಾನು ಈ ರೀತಿಯಾಗಿ ಜೀವಿಸಲು ಸಾಧ್ಯವಿಲ್ಲ. ಯಾವ ನೆಪವೂ ಇಲ್ಲ. எனக்குள்ள இருக்கிற இயேசு எனக்குள்ள வளரணும். ನನ್ನಲ್ಲಿ ಇರುವಂತಹ ಯೇಸು ಕ್ರಿಸ್ತನು ನನ್ನಲ್ಲಿ ಬೆಳೆಯಬೇಕು. அவர் முழுமை அடையணும். ಆತನು ಪರಿಪೂರ್ಣತೆಯನ್ನು ಹೊಂದಿಕೊಳ್ಳಬೇಕು. அவர் சமாதானத்துக்குரியவர். ಆತನು ಸಮಾಧಾನಕ್ರಿಯ, ಆತನು ಸಮಾಧಾನದವನು. பாவங்களை மன்னிக்கிறவன். ಆತನು ಪಾಪಗಳನ್ನು ಕ್ಷಮಿಸುವವನು. பிறரை குற்றப்படுத்த மாட்டான். ಬೇರೆಯವರನ್ನು ತಪ್ಪಿತಸ್ಥರನ್ನಾಗಿ ಮಾಡುವುದಿಲ್ಲ. ಕಾರ್ಯங்களை ಯೋಚಿக்க ಮಾட்டான். ಬೇಡವಾದಂತಹ ಕಾರ್ಯಗಳನ್ನು ಆಲೋಚಿಸುವುದಿಲ್ಲ. தீங்கு செய்ய மாட்டான். ಆತನು ಕೇಡನ್ನು ಮಾಡುವುದಿಲ್ಲ. மற்றவர்களை சபிக்க மாட்டான். ಬೇರೆಯವರನ್ನು ಶಪಿಸುವುದಿಲ್ಲ. ஒருவருக்கொருவர் தீங்கு படுத்த மாட்டார். ಒಬ್ಬರಿಗೊಬ್ಬರು ಆತನು ಕೆಟ್ಟದನ್ನು ಬಯಸುವವನಲ್ಲ. இது என் இயேசு. ಆತನು ನನ್ನ ಯೇಸು. அவரை போல நான் மாற வேண்டும். ಆತನ ಹಾಗೆ ನಾನು ಬದಲಾವಣೆಯಾಗಬೇಕು. ஹalleluya. ஹalleluya. எனக்குள்ள இருக்கிற ஒரே ஒரு பெருமை என்ன தெரியுமா? ನನ್ನಲ್ಲಿರುವಂತಹ ಒಂದೇ ಒಂದು ಹೆಮ್ಮೆ ಏನು ಗೊತ್ತಾ? எல்லா தேவர்களும் வெய்யுங்க. ಎಲ್ಲ ದೇವರುಗಳನ್ನು ಇಡಿ. எல்லாரும் தேவர்களையும் வைத்து விட்டு சொல்லுங்க, அவரை போல நான் மாற வேண்டும் என்று. ಎಲ್ಲ ದೇವರುಗಳನ್ನು ಇಟ್ಟು ನೀವು ಹೇಳಿ ಅವರ ಹಾಗೆ ನಾನು ಬದಲಾವಣೆ ಆಗಬೇಕೆಂಬುದಾಗಿ. யாரும் சொல்ல மாட்டாங்க. ಯಾರು ಹೇಳುವುದಿಲ್ಲ. இயேசுவை மட்டும் தான் பார்த்து சொல்ல முடியும், அவரை போல நான் மாற. ಯೇಸು ಕ್ರಿಸ್ತನನ್ನು ಮಾತ್ರ ನೋಡಿ ಹೇಳಲು ಸಾಧ್ಯ, ಈತನ ಹಾಗೆ ನಾನು ಬದಲಾವಣೆ ಆಗಬೇಕೆಂಬುದಾಗಿ. ஒருவர் தான் முழுமையானவர். ಆತನೊಬ್ಬನೇ ಪರಿಪೂರ್ಣತೆಯನ್ನು ಹೊಂದಿಕೊಂಡವನು. அவர் ஒருவரே முழுமையானவர். ಆತನೊಬ್ಬನೇ ಪರಿಪೂರ್ಣತೆಯನ್ನು ಹೊಂದಿಕೊಂಡವನು. ஆமென். ಆಮೆನ್. மீதி எல்லாம் 10 கை 10 தலையும் நீட்டமான நாக்கும் இருந்தாக்க உங்க வீட்டுல வச்சுப்பீங்களா? ಮಿಕ್ಕ ಎಲ್ಲ 10 ತಲೆ 10 ಕೈ 10 ಈ ರೀತಿಯಾಗಿ ದೊಡ್ಡದಾದಂತಹ ನಾಲಿಗೆಯನ್ನಿಟ್ಟರೆ ನಿಮ್ಮ ಮನೆಯಲ್ಲಿ ಇಟ್ಟುಕೊಳ್ಳುತ್ತೀರಾ? எனக்கு அப்படி இருக்க கூட ஆசை இல்ல. ನನಗೆ ಆ ರೀತಿಯಾಗಿರಲು ಆಸೆ ಇಲ್ಲ. ಯೇಸುவை போல இருக்க. ನಾನು ಯೇಸುವಿನ ಆಗಿರಬೇಕು. அவர் அழகானவர். ಆತನು ಅಂದವಾದವನು. ಆಯಿರங்களில் சிறந்தவர். ಆತನು ಎಲ್ಲರಲ್ಲಿಯೂ ಶ್ರೇಷ್ಠವಾದವನು. சாரோனின் ரோஜா. ಆತನು ಸಾರೋನಿನ ರೋಜಾ. ஹalleluya. ஹalleluya. அவரை போல நாம் மாறும்போது ಅವರ ಹಾಗೆ ನಾನು ಬದಲಾವಣೆ ಆಗಬೇಕು. நானும் சாரோனின் ரோஜா. ನಾನು ಸಾರೋನಿನ ರೋಜಾ. ಆಮೆನ್. ಆಮೆನ್. ಆಯಿರಗಳಲ್ಲಿ ಸಿರಂದವನು. ಆತನು ಸಾವಿರಗಳಲ್ಲಿ ಶ್ರೇಷ್ಠವಾದವನು. ಅವರ போல ನಾವು ಮಾರುಬಹುದು. ಅವರ ಹಾಗೆ ನಾನು ಬದಲಾವಣೆ ಆಗುವಾಗ ನಾನು ಬದಲಾವಣೆಯನ್ನು ಹೊಂದಿಕೊಳ್ಳುತ್ತೇನೆ. ಏನ್ தெரியுமா? ಯಾಕೆ ಗೊತ್ತಾ? அவர் எனக்குள்ள முழுமை அடைய. ಆತನು ನನ್ನಲ್ಲಿ ಪರಿಪೂರ್ಣತೆಯನ್ನು ಹೊಂದಿಕೊಳ್ಳುವವನಾಗಿದ್ದಾನೆ. This is Christmas. ಅದೇ ಕ್ರಿಸ್ಮಸ್ ಆಗಿದೆ. Hallelujah. Hallelujah. எல்லா காரியத்தையும் நீங்க செய்துட்டு கிறிஸ்மஸ்ல ಎಲ್ಲಾ ಕಾರ್ಯಗಳನ್ನು ಕ್ರಿಸ್ಮಸ್ ಅಲ್ಲಿ ಮಾಡಿ இந்த சந்தோஷம் உங்களுக்குள்ள இல்லனா, ಈ ಸಂತೋಷವು ನಿಮ್ಮಲ್ಲಿ ಇಲ್ಲವಾದರೆ என்ன பிரயோஜனம்? ಏನು ಪ್ರಯೋಜನ? ஆமென். ಆಮೆನ್. ಅದಕ್ಕಾக ஜெபம் பண்ணுங்க. ಅದಕ್ಕೋಸ್ಕರ ಪ್ರಾರ್ಥಿಸಿಕೊಳ್ಳಿರಿ. நான் சந்தோஷமாக இந்த கிறிஸ்மஸை கொண்டாடணும். ನಾನು ಸಂತೋಷವಾಗಿ ಕ್ರಿಸ್ಮಸ್ ಅನ್ನು ಆಚರಿಸಬೇಕೆಂಬುದಾಗಿ. கிறிஸ்து எனக்குள்ள பிறக்கட்டும். ಕ್ರೈಸ್ತ ನನ್ನಲ್ಲಿ ಹುಟ್ಟಲಿ. கிறிஸ்து எனக்குள்ள வளரட்டும். ಕ್ರೈಸ್ತನು ನನ್ನಲ್ಲಿ ಬೆಳೆಯಲಿ. ಅದಕ್ಕಾக என்ன வழி வேணாலும் நான் எடுத்துக்கொள்ளுகிறேன். ಅದಕ್ಕೋಸ್ಕರ ಏನು ನೋವು ಬಂದರೂ ನಾನು ಅದನ್ನು ತೆಗೆದುಕೊಳ್ಳುತ್ತೇನೆ. ಮರಿಯಾಳ ಯೋಚಿಸಿ ಕೊಳ್ಳುங்க. ಮರಿಯಾಳನ್ನು ಆಲೋಚನೆ ಮಾಡಿ ನೋಡಿ. அவங்க போன சூழ்நிலை யோசிச்சு பாருங்க. ಆಕೆ ಹೋದಂತ ಸನ್ನಿವೇಶವನ್ನು ಆಲೋಚನೆ ಮಾಡಿ ನೋಡಿ. எல்லாத்தையும் ಸಹಿಸಿಕೊಂಡಾಗ, ಎಲ್ಲವನ್ನು ಸಹಿಸಿಕೊಂಡರು. ஒரே ஒண்ணுதான் அவருடைய நோக்கம். ಒಂದೇ ಒಂದು ಆಕೆಯ ಉದ್ದೇಶ, இந்த குழந்தையை நான் பெற்றெடுக்கணும். ಈ ಮಗುವನ್ನು ನಾನು ಎತ್ತುಕೊಳ್ಳಬೇಕು. ಆಮೆನ್. ಆಮೆನ್. கிறிஸ்தவர்களுக்கு இருக்கிற ஒரே நோக்கம், ಕ್ರೈಸ್ತರಿಗೆ ಇರುವಂತ ಒಂದೇ ಉದ್ದೇಶ, எனக்குள்ள இருக்கிற இயேசு முழுமை அடையணும். ನನ್ನಲ್ಲಿರುವಂತ ಯೇಸು ಕ್ರಿಸ್ತನು ಪರಿಪೂರ್ಣತೆಯನ್ನು ಹೊಂದಿಕೊಳ್ಳಬೇಕು. எப்போ முழுமை அடைகிறீங்களோ, ಯಾವಾಗ ಪರಿಪೂರ್ಣತೆಯನ್ನು ಹೊಂದಿಕೊಳ್ಳುತ್ತಾರೋ இயேசு உங்களை எடுத்துக்கொள்வார். ಆಗ ಯೇಸು ಕ್ರಿಸ್ತನು ನಿಮ್ಮನ್ನು ತೆಗೆದುಕೊಳ್ಳುತ್ತಾನೆ. ஹalleluya. 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 நம்மெல்லாம் அப்படியே எழுதுங்க. ನಾವೆಲ್ಲರೂ